ಇವರು ಎಲ್ಲ ಭೂಮಿಯಲ್ಲಿ ಸಿಗುವಂಥ ನಿಧಿಗಳನ್ನು ತೆಗೆಯುವಂಥ ಕೆಲಸ ಇವ್ರದ್ದು. ನಮ್ಮ ಸಿನಿಮಾದಲ್ಲಿ ಯಾವ ನಿಧಿನ ತೆಗಿತಾರೆ ಅದು ಸಿನಿಮಾ ನೋಡಬೇಕು. ನಾನು ಒಂಥರ ನಿಧಿ ಇದ್ದಂಗೆ. ಪಲ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ರೇಚಲ್ ನೋಡ್ದೆ ಅವಾಗ ಸಿಕ್ಕಾಪಟ್ಟೆ ಅದಕ್ಕೆ ಒಂದ್ಸಲ ಓಕೆ ಅಂತ ಅಂದ್ಬಿಟ್ಟು ನಮ್ಮ ಡೈರೆಕ್ಟರ್ ಕೂಡ ಒಂದು ಪಾತ್ರ ಮಾಡಿದ್ದಾರೆ. ಇಲ್ಲೇ ನೋಡೋಕ್ಕಾಯ್ತಲ್ಲ. ಈ ಸಿನಿಮಾದಲ್ಲಿ 4 ಹಾಡಿದೆ. ಯಾವುದ್ರಲ್ಲೂ ಇರಲ್ಲ ಆ ಥರ. ಏನು ಐಟಮ್ ಸಾಂಗ್ ಏನೋ ಶೂಟ್ ಮಾಡಬೇಕಾದ್ರೆ ಹೀರೋ ಬೇಡ ನಾನೇ ಹೋಗ್ತೀನಿ ಅಂತ ಕೂತಿದ್ರಂತ ಐಟಮ್ ಸಖತ್ತಾಗಿತ್ತು, ತಡ್ಕೊಳಕ್ಕಾಗಲಿಲ್ಲ. ಹಂಗಾಗಿ ಮನಸ್ಸಿನ ಮಾತು. ಆ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬರೋಕ್ಕೆ ಮುಂಚೆ ಹೇಳಲಿಲ್ವಾ ನಮ್ಮ ಡೈರೆಕ್ಟ್ರು 4:15 ಸೆಟ್ಟಿಗೆ ಬಾ ಅಂತ ಕರೆಯೋರು, ಆಮೇಲೆ ಬೇಡ ಅಂತ ಹೇಳೋರು ಅಂತ. ಅದು ಮಾಮೂಲಿ ಸರ್, ಅದು ಲೈಕ್ ಬಿಗ್ ವಿಷಯ ಆ ಥರ ಏನು ಅದು ಮಾಮೂಲಿ ಅಂತಾರಲ್ಲ ಸರ್ ಇವರು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಎಲ್ರಿಗೂ ನಮಸ್ಕಾರ. ಖುಷಿ ಆಯಿತು ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಇವತ್ತಿನ ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ಅನ್ಲಾಕ್ ರಾಘವ ಅಂತ ಒಂದು ಅಪ್ಪಟ ಕನ್ನಡ ದೇಸಿ ಚಿತ್ರ ಬರ್ತಾ ಇದೆ. ದೇಸಿ ಚಿತ್ರ ತಾನೇ ಇದು? ಪ್ಯೂರ್. ಓಕೆ. ಈಗ ಆಲ್ರೆಡಿ ಪ್ರೋಮೋಗಳಲ್ಲಿ ನೋಡಿರ್ತೀರಾ ಇವ್ರು ಮಾತಾಡಿರೋದು, ಇವ್ರು ಕೊಟ್ಟಿರೋ ಕ್ವಾಟ್ಲೆಗಳನ್ನೆಲ್ಲ. ಆದರೂ ಇವರನ್ನು ಒಂದು ಪ್ರಾಮಾಣಿಕವಾಗಿ ಇವ್ರ ಬಗ್ಗೆ ಇಂಟ್ರೊಡಕ್ಷನ್ನ ನೀಟಾಗಿ ಕೊಡಲೇಬೇಕು ನಮ್ಮ ಚಾನಲ್ಗೆ ಬಂದಿರೋದ್ರಿಂದ. ಲೇಡೀಸ್ ಫಸ್ಟ್ ಅಂತ ಹೆಣ್ಮಕ್ಳಿಂದನೇ ಶುರು ಮಾಡೋಣ ಅಲ್ವಾ? ಇವರು ಅಪ್ಪಟ ಕನ್ನಡದ ಪ್ರತಿಭೆ. ಕನ್ನಡದಲ್ಲಿ 3 ಸಿನಿಮಾ ಮಾಡಿ, ಮಲಯಾಳಮಲ್ಲಿ 6 ಸಿನಿಮಾ ಮಾಡಿಬಿಟ್ಟಿದ್ದೀರ. ಬಟ್ ಸ್ಟಿಲ್ ಕನ್ನಡದಲ್ಲಿ ಜಾಸ್ತಿ ಚಾನ್ಸ್ಗಳು ಕೊಡಿ. ತುಂಬ ಒಳ್ಳೆ ಹೆಣ್ಮಗು. ಕನ್ನಡದಲ್ಲಿ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಹೆಸರು ರೇಚಲ್. ನಕ್ಷತ್ರ ಗೋತ್ರ ಎಲ್ಲ ಗೊತ್ತಾ ನಿಮ್ಗೆ? ಯಾಕೆ ಬೇಕದು? ಇಂಗ್ಲೀಷಲ್ಲಿ ಗೊತ್ತು, ಕನ್ನಡದಲ್ಲಿ ಗೊತ್ತಿಲ್ಲ. ಹೇಳಿ ಇಂಗ್ಲೀಷಲ್ಲೇ. ಕೇಪ್ರಿಕಾನ್. ಓ, ಇಂಗ್ಲೀಷ್ ರಾಜ್ಯೋತ್ಸವದ ಶುಭಾಶಯಗಳು. ಹುಟ್ಟಿದ್ದು ಬೆಳೆದಿದ್ದಲ್ಲ ಅವರು? ಇಲ್ಲಿ ಬೆಂಗಳೂರಲ್ಲೇ. ವೆರಿ ನೈಸ್. ಏನು ಓದಿದ್ದು? ಬ್ಯಾಚುಲರ್ಸ್ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಅಷ್ಟೊಂದೆಲ್ಲ ಓದ್ಬಿಟ್ಟು ಯಾಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟಿದ್ದೀರಾ? ಅದಾದ್ಮೇಲೆ ನಾನು ಆಕ್ಟಿಂಗ್ ಸ್ಕೂಲ್ ಕೂಡ ಹೋದೆ. ವಾವ್. ಇನ್ ಬಾಂಬೆ, ಇನ್ ಅನುಪಮ್ ಕೇರ್ಸ್. ಸೊ ಹಾಗಾಗಿ ಈಗ ನಮ್ಮ ಹೀರೋನ ಪರಿಚಯ ಮಾಡಿಕೊಡೋ ಸಮಯ. ಹೀರೋ ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಬಂದಿರೋರ ಹೀರೋ. ಎಸ್, ನಾವೇ. ಹೆಸರು ಮಿಲಿಂದ್ ಅಂತ. ನಾವು ಬೇರೆ ಹೆಣ್ಮಕ್ಳ ಹೆಸರು ಬಾಯಲ್ಲಿ ಹೇಳಬಾರ್ದು ಅಂತ ಅವ್ರ ಹೆಸರನ್ನ ಅವ್ರ ಹತ್ರನೇ ಹೇಳಿಸಿದ್ವಿ. ಈಗ ನಮ್ಮ ಹೀರೋ ಮಿಲಿಂದ್ ಅವರು ಶುರು ಮಾಡ್ತಾರೆ. ಹೇಳಿ, ನಿಮ್ಮ ಹುಟ್ಟಿದ ಜಾಗ? ತೀರ್ಥಹಳ್ಳಿ. ಮಲೆನಾಡಿನ ಹುಡುಗ. ಓ, ಇಲ್ಲೇ ನಾಯಂಡಹಳ್ಳಿ ಪಕ್ಕ. ತೀರ್ಥಹಳ್ಳಿ, ನೈಸ್. ಓಕೆ. ತೀರ್ಥಹಳ್ಳಿ ಅಂದರೆ ಸ್ವಲ್ಪ ಕಾವ್ಯ ಎಲ್ಲ ಓದ್ಕೊಂಡಿರ್ಬೇಕು ಚೆನ್ನಾಗಿ. ತುಂಬ ಓದಿಲ್ಲ, ಯಾಕಂದರೆ ಹುಟ್ಟಿದ ತೀರ್ಥಹಳ್ಳಿ, ಬೆಳೆದಿದ್ದೆಲ್ಲ ಬೆಂಗಳೂರು. ಡಾಕ್ಟ್ರ್ ಮಗ ರೋಗಿಷ್ಟ ಅಂದಂಗೆ ಆಯ್ತು ಇವಾಗ. ನಕ್ಷತ್ರ ಗೋತ್ರ ಎಲ್ಲ? ಮೀನರಾಶಿ, ಉತ್ತರ ಭಾದ್ರ ನಕ್ಷತ್ರ. ದೇನಕ್ಕೆ ಚೆನ್ನಾಗಿ ಓದ್ಕೊಂಡಿರೋದು ಬಿಟ್ಟು ಯಾಕೆ ಸಿನಿಮಾಗೆ ಬಂದಿದ್ದು? ಏನೋ ಗೊತ್ತಿಲ್ಲ ಸರ್. ಇಂಜಿನಿಯರಿಂಗ್ ಯಾವಾಗ ಹೋಗ್ತೀವಿ ಅಲ್ಲಿಂದ ಅದೊಂಥರ ಹುಚ್ಚು ಶುರು ಆಗುತ್ತೆ. ಯಾಕೋ ತುಂಬಾ ಜನ ಇವತ್ತು ಬರ್ತಿರೋಂಥ ಆರ್ಟಿಸ್ಟ್ಗಳೆಲ್ಲ ವಿರ್ ಆಲ್ ಇಂಜಿನಿಯರ್ಸ್. ಯಾಕೆ ಗೊತ್ತಿಲ್ಲ. ಅಥವಾ ಅಲ್ಲಿ ಓದೋದ್ ಬಿಟ್ಟು ಇಲ್ಲಿನ ಹವ್ಯಾಸ ಜಾಸ್ತಿ ಆಯ್ತಿರ್ಬೇಕು. ಸಿನಿಮಾಗೆ ಬಂದ್ವಿ. ಇದು ನಿಮ್ಮ ಮೊದಲನೇ ಸಿನಿಮಾ? ಹೌದು. ಓಕೆ. ಮೊದಲನೇ ಸಿನಿಮಾಗೆ ಇಂಥ ಒಳ್ಳೆ ಹೀರೋಯಿನ್ ಸಿಗಕ್ಕೆ ಯಾವ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂಡಿದ್ದು? ಸ್ವಾಮಿ, ನಿಮಗಂತೂ ದೇವ್ರ ಮೇಲೆ ಭಕ್ತಿ ಇಲ್ಲ. ಭಕ್ತಿ ಇರೋನ್ಗಾದ್ರೂ ಬಿಡೋದ್ ಬೇಡವಾ? ಹರಕೆ ಹೊತ್ತಿದ್ದು ಆಂಜನೇಯ ಸ್ವಾಮಿಯಲ್ಲಿ. ಬಟ್ ಸಿಕ್ಕಿದ್ದು ಗೊತ್ತಾಯ್ತು, ಅಲ್ಲೇ ಅನ್ಲಾಕ್ ಮಾಡ್ಬಿಟ್ಟಿದ್ದೆ. ಓಕೆ. ಏನಿದು ಅನ್ಲಾಕ್ ರಾಘವ ಅಂದ್ರೆ ಏನು? ನಿಮ್ಮ ಕ್ಯಾರೆಕ್ಟರ್ ಹೆಸರು ರಾಘವನಾ? ಹೌದು, ರಾಘವ. ಏನು ಅನ್ಲಾಕ್ ಮಾಡ್ತೀರಾ? ಎಷ್ಟೊಂದು ಲಾಕ್ಗಳಿದೆ ಲೈಫಲ್ಲಿ, ಏನೇನು ಅನ್ಲಾಕ್ ಮಾಡೋಕ್ಕಾಗಲಿಲ್ಲ, ಸಿನಿಮಾದ ಮುಖಾಂತರ ಅನ್ಲಾಕ್ ಮಾಡೋಣ ಅಂತ. ನಾನು ನಿನ್ನೆ ಡೈರೆಕ್ಟ್ರು ಪ್ರೊಡ್ಯೂಸರ್ ಹತ್ರ ಎಲ್ಲ ಮಾತಾಡಿದೆ. ಯಾರು ಸಿನಿಮಾ ಕತೆ ಹೇಳೋದ ಸರ್ ಇಂಟರ್ವ್ಯೂನಲ್ಲಿ, ಎಲ್ಲ ನೀವು ಸಿನಿಮಾದಲ್ಲೇ ನೋಡ್ಕೊಳ್ಳಿ ಅದು ಇದು ಅಂತ ಹೇಳ್ತಾರೆ. ಕತೆ ಎಲ್ಲ ಕೇಳ್ಕೊಳ್ಳಿ, ಪೂರ್ತಿ ಹೇಳಿ, ತೊಂದರೆ ಇಲ್ಲ ಅಂದರು. ಸರಿ ಕೇಳ್ತೀನಿ ಸರ್ ಅಂತ ಹೇಳಿದೆ. ಯಾಕೋ ಆಮೇಲೆ ಒದೆ ತಿನ್ಬೇಕಾಗತ್ತೆ. ಇಲ್ಲಪ್ಪ, ಹಂಗೇನಿಲ್ಲ. ಒಂದು ಲೈನಲ್ಲಿ ಹೆಂಗೆ ಹೇಳಬೇಕು ಅಂದರೆ, ನೀವಿಬ್ಬರು ಒಂದು ಗೇಮ್ ಥರ ಶುರು ಮಾಡಬೇಕು. ಅವರೊಂದು ಸೆಂಟೆನ್ಸ್ ಹೇಳ್ತಾರೆ, ಮುಂದಕ್ಕೆ ಏನಾಗುತ್ತೆ ಅಂತ ನೀವು ಹೇಳ್ತೀರಾ. ಒಂದು ಸೆಂಟೆನ್ಸ್ ಆದಮೇಲೆ ಅವ್ರು ಹೇಳ್ತಾರೆ. ಓಕೆನಾ? ಶುರುನಾ? ಕನ್ನಡದ ಕಿರುತೆರೆ ಇತಿಹಾಸದಲ್ಲಿ, ಯೂಟ್ಯೂಬ್ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಸಿನಿಮಾ ಕಥೆನ ರಿವೀಲ್ ಮಾಡ್ತಾ ಇದ್ದೀವಿ. ಈಗ ಅನ್ಲಾಕ್ ರಾಘವ ಕತೆ ನಿಮಗಾಗಿ. ಲೇಡೀಸ್ ಫಸ್ಟ್. ಸೊ ಒಂದು ಊರಲ್ಲಿ ಒಂದು ಹುಡುಗಿ ಇದ್ದಾಳೆ. ಹರ್ ನೇಮ್ ಇಸ್ ಜಾನಕಿ. ಆ್ಯಂಡ್ ಜಾನಕಿ ಒಂದು ಆರ್ಕಿಯಾಲಜಿಸ್ಟ್. ಓ. ಇವರು ಎಲ್ಲ ಭೂಮಿಯಲ್ಲಿ ಸಿಗುವಂಥ ನಿಧಿಗಳನ್ನು ತೆಗೆಯುವಂಥ ಕೆಲಸ ಇವ್ರದ್ದು. ನಮ್ಮ ಸಿನಿಮಾದಲ್ಲಿ ಯಾವ ನಿಧಿನ ತೆಗಿತಾರೆ ಅದು ಸಿನಿಮಾ ನೋಡಬೇಕು. ನಾನು ಒಂಥರ ನಿಧಿ ಇದ್ದಂಗೆ. ಸೊ ಜಾನಕಿ ಒಂದು ಲಾಕ್ಡ್ ಅಪ್ ಸಿಚುವೇಶನಲ್ಲಿ ಇರ್ತಾಳೆ. ಆ್ಯಂಡ್ ಯಾರೋ ಬಂದು ಅನ್ಲಾಕ್ ಮಾಡ್ತಾರೆ.
ಓಹೋ. ಏನಂದ್ರೆ ಸಿನಿಮಾದಲ್ಲಿ ರಾಘವನ ಒಂದು ಜೊತೆ ಆಗಿ ರಾಘವನ ಒಂದು ದೋಣಿಯಲ್ಲಿ ಹೋಗ್ಬೇಕಾದ್ರೆ ರಾಘವನ್ ಯಾಕಾದ್ರೂ ಸವಾಸ ಮಾಡಿದೆ ಅಂತ ಲಾಕ್ ಆಗ್ಬಿಟ್ಟಿದ್ದಾರೆ ಸಿನಿಮಾದಲ್ಲಿ. ನಿಧಿ ತೆಗೆಯೋದು ನೀವಾ? ಓಕೆ. ಅಲ್ಲ, ಸಾಮಾನ್ಯವಾಗಿ ಹುಡುಗರು ನೆಲಗುದ್ದು ನೀರು ತೆಗೆಯೋದು ಕೇಳಿದ್ದೀನಿ ಗುರು. ಇದ್ಯಾವ್ದು ಗುರು ನೆಲಗುದ್ದು ನಿಧಿ ತೆಗೆಯೋದು? ಅದು ಹೆಣ್ಮಕ್ಳು ನೆಲಗುದ್ರೆ ಏನೇನು ಸಿಗುತ್ತೆ ಅಂತ ಗೊತ್ತಾ ನಿಮಗೆ? ಬೋನ್ ಸಿಗುತ್ತೆ ಸರ್. ಮೂಳೆಗೆ ಹೊಟ್ಟೋದ್ರು ಡೈರೆಕ್ಟ್. ಇಫ್ ಯು ಆರ್ ಲಕ್ಕಿ ಗೋಲ್ಡ್ ಸಿಗುತ್ತೆ. ಓಹೋ. ಮತ್ತೆ ಇಫ್ ಯು ಲಕ್ಕಿ ರಾಘವ ಸಿಗ್ತಾನೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಡೈರೆಕ್ಟರ್ ಬಂದು ಜಾಯಿನ್ ಆಗ್ತಾರೆ. ಡೈರೆಕ್ಟರ್ ಇದ್ದಾಗ ಕೆಲವೊಂದು ಮಾತಾಡೋಕ್ಕಾಗಲ್ಲ, ಈಗಲೇ ಮಾತಾಡ್ಕೊಂಬಿಡೋಣ, ಓಕೆನಾ? ಎಲ್ಲ ಸಿನಿಮಾಗಳಲ್ಲಿ, ಬಹುತೇಕ ಸಿನಿಮಾಗಳಲ್ಲಿ ಹೀರೋಯಿನ್ಗಳಿಗೆ ಕೆಲವು ಡೈರೆಕ್ಟರ್ಸು ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿರ್ತಾರೆ. ನಿಜ ಸರ್. ನನಗೆ ಈ ಡೈರೆಕ್ಟರ್ ಬಗ್ಗೆ ಪಾಸಿಟಿವ್ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದೆ. ನಮ್ಮ ಚಾನಲ್ಲು ಇಟ್ ಈಸ್ ಅ ನೆಗೆಟಿವ್ ಚಾನಲ್. ಸೊ ಒಂದಷ್ಟು ನೆಗೆಟಿವ್ ಹೇಳಿ ನಮ್ಮ ಡೈರೆಕ್ಟರ್ ಬಗ್ಗೆ. ಇವಾಗ ಲೇಟಾಗಿ ಬರ್ತಾ ಇದ್ದಾರೆ, ಸೊ ಅದೊಂದು ನೆಗೆಟಿವ್. ಅಂದ್ರೆ ಶೂಟಿಂಗ್ ಅಲ್ಲೂ ಇಲ್ಲ, ಸೆಟಲ್ ಕರೆಕ್ಟ್ ಆಗಿ ಟೈಮ್. ಇವತ್ತು ಇಂಟರ್ವ್ಯೂಗೆ ಆಮೇಲೆ ಯಾವ ಮಣ್ಣಿಂದ ನಿಧಿನ್ ತೆಗಿತೀವೋ ಅದೇ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡ್ಬೇಕು ನಮ್ಮ ಡೈರೆಕ್ಟರ್. ಅಷ್ಟು ಹಿಂಸೆ ಕೊಟ್ಟಿದ್ದಾರೆ. ಗುಡ್. ಬೆಳಗ್ಗೆ 4 ಗಂಟೆಗೆ ಫೋನ್ ಮಾಡೋದು, ರೆಡಿ ಆದ್ಯೇನಪ್ಪ, ಎದ್ದೇನಪ್ಪ. ಸರ್ ನೀವೇ ಫಸ್ಟ್ ಹೋಗಿ ಅಲ್ಲಿ ರೆಡಿ ಆಗ್ಬೇಕು. ಇಲ್ಲ, ನೀನ್ ಎದ್ದು ಬರ್ಬೇಕು, 5 ಗಂಟೆಗೆ ನನ್ನ ಕಣ್ ಮುಂದೆ ಕಾಣಿಸ್ಕೊಂಡ್ಬಿಡ್ಬೇಕು ಅಂತ. 4 ಗಂಟೆಗೆ ಎದ್ದು ಮೇಕಪ್ ಹಾಕಿ 5 ಗಂಟೆಗೆ ಡೈರೆಕ್ಟ್ರಿಗೆ ಕಾಣಿಸ್ಕೊಂತ ಇದ್ವಿ. ಬೇಜಾನ್ ಟಾರ್ಚರ್ ಕೊಟ್ಟಿದ್ದಾರೆ ಸರ್. ಪ್ರೊಡ್ಯೂಸರ್ಗೆ ಕಾಲ್ ಮಾಡೋದು ಪ್ಲೀಸ್. ಹಲೋ, ಯಾವ ಬಿಲ್ಡಿಂಗು ಅಂತ ಗೊತ್ತಾಗ್ತಿಲ್ವಾ? ಇದು 3rd ಫ್ಲೋರಲ್ಲಿ ಬರ್ತಾರೆ ನಮ್ಮವ್ರು ಯಾರಾದ್ರು. ಹೌದಾ? ಅಲ್ಲಿ ರೆಡ್ ಕಲರ್ ಕಾರ್ ಹತ್ರ ಇದ್ದಾರೆ ಅಂತ ನೋಡಿ. ಬನ್ನಿ, ನಿಮ್ಮ ಬಗ್ಗೆನೇ ಮಾತಾಡ್ತೀವಿ, ಬನ್ನಿ. ಭಾಳ ಹೊಳ್ತಿದ್ದಾರೆ, ಬನ್ನಿ. ಸೊ ಡೈರೆಕ್ಟ್ರ್ ಬಗ್ಗೆ ಒಳ್ಳೇದೆಲ್ಲ ಹೇಳಿದ್ದೀರಾ. ಡೈರೆಕ್ಟ್ರ್ ಬಂದಮೇಲೆ ಹೇಳ್ತೀನಿ ನಿಮ್ಮ ಬಗ್ಗೆ ಈ ಥರ ಒಳ್ಳೇದೆಲ್ಲ ವಿಚಾರಗಳು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ನೋಡೋಣ ಅವ್ರು ಏನು ಮಾಡ್ತಾರೆ. ಬಂದ್ರಂತೆ ನಿಮ್ಮ ಡೈರೆಕ್ಟ್ರು, ಕರ್ಕೊಳ್ಳೋಣ. ಏನು ಮನ್ಸನೋ ಏನು ಕಥೆಯೋ, ಟೈಮ್ ಸೆನ್ಸ್ ಇಲ್ಲ, ಏನಿಲ್ಲ. ಕರೆಕ್ಟ್ ಸರ್. ಎಷ್ಟೆಲ್ಲ ಫೋನ್ ಮಾಡಿದೆ ಸರ್. ಶೂಟಿಂಗು ಟೈಮಿಗೆ ಬರಲ್ಲ, ಇಲ್ಲೂ ಟೈಮಿಗೆ ಬರಲ್ಲ ಸರ್. ಛೇ, ಬಂದರು ಸುಮ್ಮನೆ ಬಂದ್ಬಿಡ್ಲಿ. ಕೇಳಿಸ್ಕೊಂಡ್ಬಿಟ್ರೆ. ಬನ್ನಿ 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 ಸರ್. ನನ್ನ ಬಗ್ಗೆ ಮಾತಾಗ್ತಿತ್ತು ಸರ್. ನಾನಂತೂ ಬೈದಿದ್ದಲ್ಲ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಲ್ಲ. ಅದು ಬೇರೆ ಸಿನಿಮಾ ಪ್ರಮೋಷನ್ ಆಗಲಿ, ಚೆನ್ನಾಗಿ ಓಡ್ತಿದ್ಯಂತೆ ಸಿನಿಮಾ, ಹಂಗೆ ಅನ್ಲಾಕ್ ರಾಘವ ಆಗೋ ಪ್ರಮೋಷನ್ ಆಗಲಿ ಅಲ್ಲ. ಆ ಸಿನಿಮಾ ಡೈರೆಕ್ಟರ್ ನನ್ನ ಫಸ್ಟ್ ಸಿನಿಮಾ ಡೈಲಾಗ್ ರೈಟ್ರು. ಹೌದಾ? ನೀವೆಲ್ಲೋದ್ರೂ ನಿಮ್ಮದು ನೀವೇ ತೊಗೊಂಡೋಗೋದಾ? ಈಗ ಅದೆಲ್ಲ ಸೆಟ್ಟಲ್ಲಿ ಇಕ್ಕಿರ್ತೀವ್ರೆ. ಅದು ನಿಮ್ಮದು ಲೋಗೋ ಮೇಲೆ ಏನೋ ಅಲ್ಲಾಡ್ತಿದೆಯಲ್ಲ, ಅದು ಹಿಂದಕ್ಕೆ ಎತ್ಕೊಳ್ಳಿ, ಲೋಗೋ ನೀಟಾಗಿ ಕಾಣಲಿ. ಒಳಗಡೆ ಹಾಕೊಂಡು ಡೈರೆಕ್ಟ್ರಿಗೆ ಬಿದ್ದುಬಿಟ್ರೆ ಸೆಟ್ಟಲ್ಲಿ ಛತ್ರಿ ಹಿಡಿಯೋಕೆ ಒಬ್ರು, ಚೇರ್ ಹಾಕಕ್ಕೆ ಒಬ್ರು. ಒಂದ್ಸಲ ಶೂಟಿಂಗ್ ಮುಗೀತು ಅಂದ್ರೆ ನಮ್ಮ ಚೇರ್ ನಾವೇ ಎತ್ಕೊಂಡು ಓಡಾಡಬೇಕು ಪರಿಸ್ಥಿತಿಗಳು. ಇಲ್ಲಿ ನೋಡ್ಗುರು, ಹೀರೋಯಿನ್ ಪಕ್ಕ ಹೋಗ್ತಿರೋದು. ಅವ್ರಿಗೆ 60 ದಿನ ಕೊಟ್ಟಿದ್ದೀವಿ, ನಮಗೆ 60 ಸೆಕೆಂಡರ ಬೇಡಬೇಕು ನಮ್ಗೆ ಹೀರೋಯಿನ್ ಪಕ್ಕ. ವಾಳ್ ಪಿಚ್ ವಾಳ್ ಆನಂದ. ನಿಮ್ಮ ಬಗ್ಗೆ ಭಾಳ ಒಳ್ಳೆ ಮಾತುಗಳು ಹೇಳಿದ್ರು ಇವರಿಬ್ಬರು, ತುಂಬ ಖುಷಿ ಆಯಿತು. ಫಸ್ಟ್ಲಿ ನಮ್ಮ ವೀಕ್ಷಕರಿಗೆ ಹೇಳ್ಬೋಣ, ಇವರು ಅನ್ಲಾಕ್ ರಾಘವ ಡೈರೆಕ್ಟರು. ನಮಸ್ಕಾರ. ದೀಪಕ್ ಮಧುವನಹಳ್ಳಿ ಅಂತ. ಒಂದು ಮದುವೆ ಆಗಿದೆ, ಚೆನ್ನಾಗಿ ಸಂಸಾರ ಮಾಡ್ತಾರೆ ಹೆಂಡತಿ ಜೊತೆ, ಅಲ್ವಾ? ಅಲ್ಲ ಅಲ್ಲ, ನಂಗೆ ಗೊತ್ತಿರೋ ಅಲ್ಲ, ಸಂಸಾರ ನಾವಿಬ್ಬರು ದೂರ ಇರೋದಕ್ಕೆ ಸಂಸಾರ ಚೆನ್ನಾಗಿದೆ ಆ್ಯಕ್ಚುಲಿ. ಹೆಂಡತಿ ಆಸ್ಟ್ರೇಲಿಯಾದಲ್ಲಿದ್ದಾರೆ. ಯುಕೆ. ನಿಮ್ದು ಯಾವ್ದು ಆಸ್ಟ್ರೇಲಿಯಾದು? ಅವ್ರದ್ದು ಏನೋ ಸಡನ್ ದಾಂಪತ್ಯ ಸುಖವಾಗಿದೆ, ದೂರ ಇರೋದು ಸುಖವಾಗಿದೆ. ಸುಖ ಸಂಸಾರಕ್ಕೆ 12 ಸೂತ್ರಗಳಲ್ಲಿ 11 ಹೇಳ್ಬಿಟ್ರು. ಸುಖ ಸಂಸಾರಕ್ಕೆ 12,000 ಕಿಲೋಮೀಟರ್ ದೂರ ಸಪೋರ್ಟ್ ಗೋಯಿಂಗ್ ಗುಡ್. ನನ್ನ ವೈಫಲ್ಲಿ ಮಾಸ್ಟರ್ಸ್ ಮಾಡಕ್ಕೆ ಹೋಗಿದ್ದಾರೆ, ಅಂದರೆ ಮಾಸ್ಟರ್ಸ್ ಇನ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್. ಅವರಲ್ಲಿ ಮಾಸ್ಟರ್ಸ್ ಮಾಡಕ್ಕೆ ಹೋಗಿದ್ದಾರೆ, ಇವರಲ್ಲಿ ಮೇಡಮ್ ಪಕ್ಕ ಕೂತ್ಕೊಂಡಿದ್ದಾರೆ, ದಾಂಪತ್ಯ ಸುಖವಾಗಿದೆ ಅಂತ ಹೇಳ್ತಾ ಅನ್ಲಾಕ್ ರಾಘವ ಸಿನಿಮಾ ಬಗ್ಗೆ ಮಾತಾಡೋಣ. ನಿಮ್ಮ ದಾಂಪತ್ಯ ಇಟ್ಕೊಂಡು ನಾವೇನು ಮಾಡೋಣ? ಸರಿ, ನಿಮ್ಮ ದಾಂಪತ್ಯನೂ ಸುಖವಾಗಿರಲಿ, ಅನ್ಲಾಕ್ ರಾಘವ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸೊ ನಿಮ್ಮ ಹೆಂಡತಿ ಬಗ್ಗೆ ಮಾತಾಡ್ತಾ ಇದ್ವಿ, ಅಂದರೆ ಇಲ್ಲಿರೋ ಹೆಂಡತಿ ನಿಮ್ಮ ಸಿನಿಮಾ. ಅನ್ಫಾರ್ಚುನೇಟ್ ಒಂದೇ ಹೆಂಡತಿ ಬಗ್ಗೆ ಮಾತಾಡ್ಬೇಕು. ನೀವು ಬರೋದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಬೈರಿ ಅಂದರೆ ಇಬ್ಬರು ಸುತಾರಾಮ ಒಪ್ಪಲಿಲ್ಲ. ದೇವರಂತ ಡೈರೆಕ್ಟ್ರು, ಹೌದಾ? ಬೈಯಕ್ಕಾಗತ್ತಾ ಇವ್ರಿಗೆ? ಪಾದ ತೋರಿಸಿ ಸರ್. ಏನು ಬೆಳಗಿನ ಜಾವ 4 ಗಂಟೆಯಿಂದ 3:45ಗೆ ಸೆಟ್ಟಲ್ಲಿ ಇರ್ತಿದ್ರಂತೆ ನೀವು? ಸಂಜೆ. ಅವ್ರಿಗೇನೋ ಅಲಾರಮ್ ಕ್ಲಾಕ್ ಆಗಿದ್ರಂತೆ. ಅಲ್ಲ ಹಾಕಿರ್ತೀವಿ. ಅವ್ರು ಏನು ಆರ್ಟಿಸ್ಟ್ ಮಾತ್ರ ಸೆಟ್ಟಿಗೆ ಲೇಟಾಗಿ ಬರ್ಬೇಕಾ? ಏನು ಡೈರೆಕ್ಟರ್ ಬರೋಂಗಿಲ್ವಾ? ಗೊತ್ತು ಬಿಡಿ, ನೀವು ಬಂದಿದ ತಕ್ಷಣ ಹೀರೋಯಿನ್ ಪಕ್ಕ ಕೂತ್ಕೊಂಡಾಗಲೇ ಗೊತ್ತಾಯ್ತು. ಅಲ್ಲ, ನಾವು ಎಷ್ಟು ಲೇಟಾಗಿ ಬಂದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಂದಮೇಲೆ ಫೋಕಸ್ ಹೆಂಗೆ ತಗೊಂತ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಓಕೆ, ನಮ್ಮ ಹೀರೋನ ಒಂಚೂರು ಮಾತಾಡಿಸ್ಲಾ? ಖಂಡಿತ ಮಾತಾಡ್ತೀವಿ. ನೀನು ಹೀರೋ ಮೆಟೀರಿಯಲ್ ಅಂತ ಯಾರು ಹೇಳಿದ್ದು ಫಸ್ಟು?
ಗೊತ್ತಿಲ್ಲ ಸರ್, ನಾನು ಕಂಡು ಹಿಡ್ಕೊಳಕ್ ಬಂದಿದ್ದೀನಿ. ಇಲ್ಲ ಅಮ್ಮ, ಯಾರೋ ಒಬ್ರು ಹೇಳಿರ್ತಾರೆ ಏಯ್ ನೀನು ಹೀರೋ ಆಗ್ಬಾರ್ದು ಸಿನಿಮಾಗೆ ಅಂತ. ಸರ್, ಎಲ್ಲ ಅಪ್ಪ ಅಮ್ಮಂದಿರಿಗೂ ಅವ್ರ ಮಕ್ಕಳು ಹೀರೋನೇ. ಅದೇ ಅಪ್ಪ ಹೇಳಿದ್ರು ಫಸ್ಟ್. ಹೌದು. ಸೂಪರ್. ಅಂದರೆ ಯಾರೋ ಒಬ್ರು ಈ ಸ್ಕೂಲಲ್ಲಿ ನಾಟಕ ಮಾಡ್ಬೇಕಾದ್ರೆ ಅಥವಾ ಥಿಯೇಟರಲ್ಲಿ ಏನಾದ್ರು ಮಾಡ್ಬೇಕಾದ್ರೆ ಹೇಳಿದ್ರೆ ಏಯ್ ನೀನು ಹೀರೋ ಮೆಟೀರಿಯಲ್ಲು ಸಿನಿಮಾಗೆ ಹೋಗು ಅಂತ. ಆ ಥರ ತುಂಬ ಜನ ಹೇಳಿದ್ರು. ಇವಾಗ ಸುದೀಪ್ ಅವ್ರದ್ದು ಒಂದು ಕತೆ ಕೇಳಿದ್ದೀನಿ ನಾನು. ಉಪೇಂದ್ರ ಅವ್ರ ಹತ್ರ ಹೋದಾಗ ಏಯ್ ನೀವು ಯಾಕ್ರಿ ಇದು ಬ್ಯಾಕ್ ಎಂಡ್ ಎಲ್ಲ ಬರ್ತೀರಾ, ಒಳ್ಳೆ ಹೈಟು ಪರ್ಸನಾಲಿಟಿ ಇದ್ದೀರಾ, ಹೀರೋ ಆಗಿ ಅಂತ ಅಂದಿದ್ರು. ಹೀರೋ ಮೆಟೀರಿಯಲ್ ಆ ಥರ. ಎಲ್ಲೋ ಒಂದ್ ಕಡೆ ನಾನೊಬ್ಬ ಕಲಾವಿದ ಆಗಬಹುದು ಅಂತ ತೋರಿಸ್ಕೊಟ್ಟಿದ್ದು ನನಗೆ ಉಪಿ. ಅವಾಗ ನಾನು ಸಹ ನಿರ್ದೇಶಕನಾಗಬೇಕು ಅಂತ ಓಡಾಡ್ಬೇಕಾದ್ರೆ ನೀವೇನ್ರಿ ನೀವು ಇಷ್ಟೆಲ್ಲ ಇಟ್ಕೊಂಡು ಕಲಾವಿದ ಆಗ್ರಿ, ಹೀರೋ ಆಗ್ರಿ ನೀವು ಅಂದ್ರು. ಅವತ್ತಿಗೆ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟೆ ನಾನು ಅದನ್ನ. ಹಾಗೆ ನಿಮ್ಮ ತಂದೆ ಹೇಳಿದ್ರು. ಹೌದು. ಓಕೆ. ನನಗೆ ನಿನ್ನೆ ಧರ್ಮಣ್ಣ ಕಾಲ್ ಮಾಡಿದ್ರು. ನಮ್ಮ ಧರ್ಮಣ್ಣ ಕಡೂರು ಅವರು ನಿಮ್ಮ ಸಿನಿಮಾಲಿ ಮಾಡಿದಾರಂತಲ್ಲ, ಸುಮ್ಮನೆ ಹಿಂಗೆ ಮಾತಾಡ್ತಾ ಇದ್ವಿ. ಅವ್ರಿಗೆ ಫುಲ್ ಇಂಗ್ಲೀಷಲ್ಲಿ ಮಾತಾಡೋಕೆ ಶುರು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ನಾನು ಏನು ಧರ್ಮಣ್ಣ ತೊಗೊಂಡಿದ್ದೀರಾ ಏನಾದರೂ? ಇಲ್ಲ, ಐ ಆಮ್ ಫುಲ್ ಇಂಗ್ಲೀಷ್ ನಾವು. ಒಂದಷ್ಟು ಮೆಸೇಜ್ ಕಳಿಸಿ ನೋಡಿ ನಮ್ಮ ಸಿನಿಮಾ ಬಗ್ಗೆ ನಾಳೆನೋ ಶುರು ಮಾಡ್ತೀರಂತೆ, ಶೋ ಮಾಡ್ತೀರಂತೆ ಅಂತ. ಅವಾಗೇನೋ ಹೇಳಿದ್ರು ನಮ್ಮ ಪ್ರೊಡ್ಯೂಸರ್ ಏನೋ ಸ್ಪಾ ನಡೆಸ್ತಾವ್ರೆ ಅಂತ. ಸ್ಪಾನ ಯಾವ ಥರ ಸ್ಪಾರ್ನಿಚರ್ ಅಂತ ಏನೋ ಕಳ್ಸವ್ರೆ. ಫರ್ನಿಚರ್ ಅದು ಸ್ಪಾರ್ನಿಚರ್. ಓ, ಧರ್ಮಣ್ಣ ಕ್ಯಾರೆಕ್ಟರ್ಲೇ ಇದ್ದಾರೆ ಮೋಸ್ಟ್ಲಿ. ಏನು ಧರ್ಮಣ್ಣನ ಕ್ಯಾರೆಕ್ಟರ್? ಇಲ್ಲಿ ಅವ್ರು ಯಾರಿಗೋ ಒಬ್ರಿಗೆ ಮೆಸೇಜ್ ಕಳಿಸ್ತಾ ಇರ್ತಾರೆ. ಆ ಮೆಸೇಜ್ ಅವ್ರಿಗಷ್ಟೇ ಅರ್ಥ ಆಗ್ತಿರುತ್ತೆ, ಅಷ್ಟು ಕಲ್ಬೆರಕೆ ಇಂಗ್ಲೀಷಲ್ಲಿ ಕಳಿಸ್ತಾರೆ. ನಾನು ಅದು ಸ್ಪಾರ್ನಿಚರ್ ನೋಡ್ಬಿಟ್ಟು ಇದೇನು ಸ್ಪಾ ನಡೆಸ್ತಾ ಇದ್ದಾರೆ ಅನ್ನೋ ಪ್ರೊಡ್ಯೂಸರು. ಅದಕ್ಕೆ ಏನು ಫರ್ನಿಚರ್ ಅಂಗಡಿ ಇಟ್ಟಿರ್ತಾರೆ ಪ್ರೊಡ್ಯೂಸರ್. ಅವರು ಬ್ಯಾಂಗ್ಳೂರ್ ನೀಲ್ಕಮಲ್ ಫರ್ನಿಚರ್ ಡೀಲರ್ ಸಿನಿಮಾ ಪ್ರೊಡ್ಯೂಸರ್. ಅವರು ಧರ್ಮಣ್ಣ ಮೋಸ್ಟ್ಲಿ ಕ್ಯಾರೆಕ್ಟರ್ಲೇ ಇದಾರೆ ಆಫ್ ಸ್ಕ್ರೀನ್ ಕೂಡ. ಬಟ್ ನೀವೀಗ ಹೇಳೋದು ಫ್ಲಾಶ್ ಆಯ್ತು. ಆಕ್ಚುಲಿ ಡ್ಯಾಡಿ ಸ್ಪಾ ಬಿಸ್ನೆಸ್ ಮಾಡಿದ್ರೆ ನನ್ಗೊಂಚೂರು ಯೂಸ್ ಆಗಿರೋದು. ಹೌದಾ? ಈಗಿರೋ ಸ್ಟ್ರೆಸ್ಗೆ ಒಂದು ಒಳ್ಳೆ ಮಸಾಜ್ ಬೇಕಿತ್ತು ನನಗೆ. ಸರಿ, ಎಷ್ಟು ಬತ್ತೋಗ್ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತಿದೆ ಇದರಿಂದ. ನೀವೇನೋ ನಿನ್ನೆ ಹೇಳಿದ್ರಿ ಫೋನ್ ಮಾಡ್ಬಿಟ್ಟು ಹೀರೋಯಿನ್ ಜಾಸ್ತಿ ಮಾತಾಡಿಸ್ಬೇಡಿ ಸರ್. ಬಟ್ ನಾನೇನು ಹೇಳಿದೆ ಅಂದ್ರೆ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ರೇಚಲ್. ನೋಡ್ದೆ ಅವಾಗ ಸಿಕ್ಕಾಪಟ್ಟೆ ಅದಕ್ಕೆ ಒಂದ್ಸಲ ಓಕೆ ಅಂತ ಅಂದ್ಬಿಟ್ಟು. ಸೊ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿದೆ. ನೀವು ಅದನ್ನ ಎಷ್ಟು ಕಮ್ಮಿಯಾಗಿ ಯೂಸ್ ಮಾಡ್ತೀರೋ ಅಷ್ಟು ಸೂಪರ್ ಆಗಿರುತ್ತೆ ಅಂತ. ಜಾಸ್ತಿ ಯೂಸ್ ಮಾಡಿದ್ರೆ ಒಳ್ಳೆ ಹ್ಯೂಮರ್ ಆಕ್ಚುಲಿ. ಜಾಸ್ತಿ ಬಬಲ್ ಗಮ್ ಥರ ಜ್ಯೂಸ್ ಇದಾಗೋದು ಬೇಡ. ಸೊ ಐ ಟೋಲ್ಡ್ ಹಿಮ್, ಅದನ್ನು ಹೇಳಿದೆ ನಾನು. ಅವರು ನಮ್ಮ ಭಾಷೆಯಲ್ಲಿ 3 ಸಿನಿಮಾ ಮಾಡಿ ಪಕ್ಕದ ಭಾಷೆಯಲ್ಲಿ 6 ಸಿನಿಮಾ ಮಾಡಿದ್ದಾರೆ. ಅವರು ರೆಸ್ಪೆಕ್ಟ್ ಕೊಡಲೇಬೇಕು. 100% ಸಿಕ್ಕಾಪಟ್ಟೆ ರೆಸ್ಪೆಕ್ಟ್. ಸೊ ನಿಮ್ಮ ಭಾಷೆ, ನೀವು 6 ಸಿನಿಮಾ ಮಾಡಿರೋ ಭಾಷೆ ಯಾವುದು? ಮಲಯಾಳಂ. ಇವ್ರು ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಇವ್ರು ನಮ್ಮ ಆಫೀಸ್ ಫಸ್ಟ್ ನರೇಷನ್ಗೆ ಅಂತ ಬಂದರು. ಓಕೆನಾ? ಇವ್ರ ತಾಯಿ ಇಬ್ಬರು ಮಲಯಾಳಮಲ್ಲಿ ಮಾತಾಡ್ತಾ ಇದ್ರು. ನಾನು ಫಸ್ಟ್ ಇವ್ರಿಗೆ ಹೇಳಿದೆ, ನೀವು ರಾಂಗ್ ಒಂದು ಇಂಟಿಮೇಷನ್ ಕೊಟ್ಬಿಡ್ತೀನಿ, ಬಿಕಾಸ್ ಐ ಅಂಡರ್ಸ್ಟ್ಯಾಂಡ್ ಕಂಪ್ಲೀಟ್ಲಿ ಮಲಯಾಳಂ. ಪ್ರತಿ ಅಕ್ಷರನೂ ಗೊತ್ತಾಗುತ್ತೆ ನನಗೆ, ಮಲಯಾಳಂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಇವ್ರು ನನಗೆ ಥ್ಯಾಂಕ್ಸ್ ಹೇಳಿದ್ರು. ಯೂಶ್ವಲಿ ನಾನು ನಮ್ಮ ತಾಯಿ ಗಾಸಿಪ್ ಮಾಡ್ಬಿಡ್ತೀವಿ ಸರ್ ನಮ್ಮ ಮಲಯಾಳಮಲ್ಲಿ, ನೀವು ಹೇಳಿದ್ದು ಒಳ್ಳೆದಾಗ್ತಿಲ್ಲ ಅಂತಿದ್ರೆ ಅಂತ. ಹಿಂಗಾಗಿ ಇವ್ರು ಬೈದ್ರೆ ಗೊತ್ತಾಗುತ್ತೆ, ಬೈತಾ ಇದ್ದಾರೆ ಎಕ್ಸಾಕ್ಟ್ಲಿ. ಏನೋ ಕೇಳ್ಪಟ್ಟೆ ಸಿನಿಮಾ ಹೀರೋಯಿನಿಂದ ಏನೋ ಪ್ರಮೋಷನ್ಸ್ ಲೇಟ್ ಆಯಿತು ಅಂತ. ಹೌದಾ? ಸಿನಿಮಾ ಹೀರೋಯಿನಿಂದನಾ? ಇಲ್ವಾ? ಇಲ್ಲ, ಆ್ಯಕ್ಚುಲಿ ಏನು ಗೊತ್ತಾ ಅಂದರೆ ಶಿ ಈಸ್ ವೆರಿ ಮಚ್ ಬ್ಯುಸಿ. ದಟ್ಸ್ ದ ಟ್ರೂತ್. ನಾನು ಮಲಯಾಳಮಲ್ಲಿ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಆ್ಯಂಡ್ ಅವ್ರ ಕಡೆಯಿಂದ 2 years ಡಿಲೇ ಇತ್ತು. ಸೊ ನಾನು ಏನು ಮಾಡೋದು? ಯಾರ ಕಡೆಯಿಂದ? ಅಲ್ಲ, ಆನರ್ ಬಿ ಆಫ್ ನಾನೇನು ಹೇಳ್ತೀನಿ. ಯೂಶಲಿ ಮದುವೆ ಆದ್ಮೇಲೆ ಏನು ಮಾಡ್ತೀರಾ ಕೀರ್ತಿ ನೀವು? ಈಗ ನೀವು ನ್ಯೂಲಿ ಮ್ಯಾರಿಡ್, ಮದುವೆ ಆದ್ಮೇಲೆ ಏನು ಮಾಡ್ತೀರಾ ನೀವು? ಸತ್ಯನಾರಾಯಣ ಪೂಜೆ ಅಲ್ವಾ? ಇವರು ಮದುವೆ ಆದ್ಮೇಲೆ 2 ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ, ಒಂದು ಸಿನಿಮಾ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ನೀವು ಮತ್ತೆ ಹೆಂಗೆ ಮತ್ತೆ ಲೇಟ್ ಆಗುತ್ತೆ ಆಬ್ವಿಯಸ್ಲಿ. ಓ, ಮ್ಯಾರಿಡಾ ನೀವು? ಅವ್ರನ್ನ ಕೇಳಿ ಮದುವೆ ಆದ್ಮೇಲೆ ಏನು ಮಾಡ್ತೀರಾ ಅಂತ. ನಂದು 10 ವರ್ಷ ಆಗೋಯ್ತು. ಆನರ್ ಬಿ ಆಫ್ ಆ್ಯಕ್ಚುಲಿ ಏನೇನು ಮಾಡಿದ್ರಿ ಮದುವೆ ಆದ್ಮೇಲೆ? ಹನಿಮೂನ್ ಹೋದೆ ಸರ್. ಮತ್ತೆ 2 ಪ್ರಾಜೆಕ್ಟ್ ಸೈನ್ ಮಾಡಿದೆ ಅಂಡ್ 2 ಪ್ರಾಜೆಕ್ಟ್ ರಿಲೀಸ್ ಕೂಡ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲರಿಗೂ ಮದುವೆ ಆದ್ಮೇಲೆ ಲಕ್ಕು ಹೌದು. ಅನ್ಲಾಕ್ ರಾಘವ ಫೆಬ್ರವರಿ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಹೌದು. ಅನ್ಲಾಕ್ ರಾಘವ ಸಿನಿಮಾ ಬಗ್ಗೆ 10 ವಿಚಾರ ಹೇಳಿ. ಅದರಲ್ಲಿ 4 ಸುಳ್ಳಿರಬೇಕು, 6 ನಿಜ ಇರಬೇಕು. ಸುಳ್ಳು ಯಾವುದು ಅಂತ ನೀವು ಹೇಳಬಾರ್ದು. ಓಕೆ? ಜನ ಕಮೆಂಟ್ ಮಾಡಲಿ, ಅದು ಸರಿನಾ ತಪ್ಪಾ ಅಂತ ಥಿಯೇಟ್ರಿಗೆ ಬಂದು ನೋಡಲಿ. ಓಕೆನಾ? ಸೊ ಪಾಯಿಂಟ್ ನಂಬರ್ 1 ಅನ್ಲಾಕ್ ರಾಘವ ಬಗ್ಗೆ. ಇದನ್ನು ಹೇಳ್ಬೇಕು, ರಿವೀಲ್ ಆಗ್ಬಿಡುತ್ತಾ ಏನು ಕತೆ ಗೊತ್ತಿಲ್ಲ. ಓಕೆ, ಇದರೊಬ್ಬರು ಒಂದು ಬಿಗ್ಗೆಸ್ಟ್ ಟಾಪ್ ಕನ್ನಡ ಆ್ಯಕ್ಟರ್ ಸೆಲೆಬ್ರಿಟಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಓಕೆ, ಪಾಯಿಂಟ್ ನಂಬರ್ 2 ನಾವು ಚಿತ್ರದುರ್ಗ ಅಲ್ಲಿ ಶೂಟ್ ಮಾಡಿಲ್ಲ. ನೋಡ್ದೆ ನಕ್ಕಿದ್ ನೀವಿಬ್ರು ಪಾಪ. ಒಳ್ಳೇದಾಯ್ತಮ್ಮ, ಅಲ್ಲಿ ಶೂಟ್ ಮಾಡಬಾರ್ದು, ಒಳ್ಳೇದಲ್ಲ ಸಿನಿಮಾಗೆ. ನಮ್ಮ ಡೈರೆಕ್ಟರ್ ಕೂಡ ಒಂದು ಪಾತ್ರ ಮಾಡಿದ್ದಾರೆ. ಇಲ್ಲೇ ನೋಡೋಕ್ಕಾಯ್ತಲ್ಲ.
ಇದರಲ್ಲಿ ನಮ್ಮ ಹೀರೋಯಿನ್ನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯ್. ಹಂಗಂದ್ರೆ ಆರ್ಕಿಯಾಲಜಿ ಅಂದರೆ ಅದಕ್ಕೆ ನೆಲಗುದ್ ನೀರು ಎಕ್ಸಾಕ್ಟ್ಲಿ ನೆಲಗುದ್ ನೀರು ತೆಗೆದು ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋವಂಥ ಕ್ಯಾರೆಕ್ಟರು. ನಾವು ಶೂಟಿಂಗ್ ಟೈಮಲ್ಲಿ ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಒಂದು ಏನೋ ಸೀಕ್ವೆನ್ಸ್ ಬರುತ್ತೆ ನೆಲ ಅಗಿಯೋ ಥರ, ಯಾವುದೋ ಒಂದು ನಿಧಿ ಹುಡ್ಕೋ ಪ್ರೋಸೆಸ್ಸಲ್ಲಿ. ಆ ಪ್ರೋಸೆಸ್ಸಲ್ಲಿ ಆ್ಯಕ್ಚುಲಿ ಒರಿಜಿನಲ್ ಆಗಿ ನಿಧಿ ಸಿಕ್ಕಿದೆ ನಮಗೆ. ನಿಧಿ ಸಿಕ್ಕಿ ಅದನ್ನು ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟು, ಅದು ಆ್ಯಕ್ಚುಲಿ ಅವರು ನ್ಯೂಸ್ ಮಾಡ್ತೀವಿ, ನಾವು ಇದನ್ನು ಪ್ರಮೋಷನ್ ಯೂಸ್ ಮಾಡ್ಕೊತೀವಿ ಅಂದ್ವಿ, ಬಟ್ ಅವರು ಅಲೋ ಮಾಡಲಿಲ್ಲ. ಇದೊಂದು ವಿಷಯ ಆಗಿದೆ. ಒರಿಜಿನಲ್ ನಿಧಿ ಸಿಕ್ಕಿದೆ. ನೈಸ್. ಈ ಸಿನಿಮಾದಲ್ಲಿ 4 ಹಾಡಿದೆ. ಯಾವುದ್ರಲ್ಲೂ ಇರಲ್ಲ ಆ ಥರ. 4 ಹಾಡು ಎಷ್ಟು ಕಷ್ಟ ಆಯ್ತು ಸರ್ ಅದನ್ನು ಕಂಪೋಸ್ ಮಾಡೋಕ್ಕೆ? ಭಯಂಕರ. ಸಿನಿಮಾದಲ್ಲಿ ನನ್ಕಿಂತ ಜಾಸ್ತಿ ಧರ್ಮಣ್ಣನೇ ಹೀರೋಯಿನ್ಗೆ ಕಾಳಾಕಿರೋದು. ಹೊಸದೇನಾದ್ರು ಹೇಳ್ಚಿನ? ಧರ್ಮಣ್ಣ ಎಲ್ಲ ಸಿನಿಮಾದಲ್ಲೂ ಇರೋ ನೇಚರ್. ಈ ಸಿನಿಮಾದಲ್ಲಿ ರಮೇಶ್ ಭಟ್ ಸರ್ ಸತ್ತೋಗ್ತಾರೆ. ಇದರಲ್ಲಿ ದ ವೆಟರನ್ ಆ್ಯಕ್ಟರ್ ಸಾಧು ಕೋಕಿಲ ಸರ್ ಅವರು ಒಂದು ವಿಚಿತ್ರವಾದ ಭಾಷೆಯಲ್ಲಿ ಮಾತಾಡ್ತಾರೆ ನಿಮಗೆ ಸಿನಿಮಾ. ಅಂದರೆ ಕನ್ನಡ ಹೊರತುಪಡಿಸಿ, ಕನ್ನಡ ನಮ್ಮ ಇಂಡಿಯನ್ ಭಾಷೆ ಅಲ್ಲ ಅದು. ಸೊ ಒಂದು ಹೊಸ ಲ್ಯಾಂಗ್ವೇಜ್, ಅಂದರೆ ಹೊಸ ಲ್ಯಾಂಗ್ವೇಜ್ ಅಂದರೆ ಭೂಮಿ ಮೇಲೆ ಇಲ್ದಿರೋ ಲ್ಯಾಂಗ್ವೇಜ್ ಅಂತಲ್ಲ, ಬಟ್ ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲ, ಬೇರೆ ಲ್ಯಾಂಗ್ವೇಜಲ್ಲಿ ಅವ್ರದ್ದು ಥ್ರೂಔಟ್ ಸಿನಿಮಾ, ಅಂದರೆ ಹಾಫ್ ಆಫ್ ದಿ ಸಿನಿಮಾ ಅವ್ರದ್ದು ಟ್ರಾವೆಲ್ ಇದೆ. ಇದೊಂದು ಹೊಸ ವಿಷಯ ನಮ್ಮ ಸಿನಿಮಾದಲ್ಲಿ. ಓಕೆ, ಬೇರೆ? ಇದು ಬಿಟ್ಟು ಇನ್ನೊಂದು ಹೇಳ್ಬೇಕಾ ಮೇಡಮ್? ಹೇಳಿ. ಓಕೆ, ಈ ಸಿನಿಮಾದಲ್ಲಿ ಸುಶಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಈ ಸಿನಿಮಾದಲ್ಲಿ ನಾನು ಸಾಧು ಸರ್ ಕುಡಿದು ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಟ್ಟಿದ್ದೀವಿ. ಓಕೆ, ವೆರಿ ನೈಸ್. ಇಷ್ಟೊಂದು ಪಾಯಿಂಟ್ಗಳು ಹೇಳಿದ್ದೀರಾ. ಯಾವ್ಯಾವ್ದು ಸುಳ್ಳಿರ್ಬೋದು, ಯಾವ್ಯಾವ್ದು ನಿಜ ಇರ್ಬೋದು, ಜನ ಗೆಸ್ ಮಾಡ್ತಾರೆ. ಗೆಸ್ ಮಾಡಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾನು ಸಿನಿಮಾ ಕತೆ ಒಂದು ಸ್ವಲ್ಪ ತಿಳ್ಕೊಂಡಾಗ ನಂಗೆ ನಿಜವಾಗ್ಲೂ ಒಂದು ಸಣ್ಣ ಕ್ಯೂರಿಯಾಸಿಟಿ ಬಿಲ್ಡ್ ಆಯಿತು. ಫಸ್ಟ್ ಆಫ್ ಆಲ್ ಕತೆ ಎಲ್ಲಿಂದ ತಿಳ್ಕೊಂಡ್ರಿ? ಯಾರು ಹೇಳಿದ್ರು ನಿಮ್ಮ ಕತೆನ? ಇಂಟರ್ವ್ಯೂಗೆ ಎಲ್ಲಿ ಟೈಮಿಗೆ ಬರಬೇಕು ಹೇಳ್ಬಿಟ್ರೆ ಆಲ್ರೆಡಿ. ಸೊ ಇದೇ ಪ್ರಾಬ್ಲಮ್. ಆ ಆರ್ಟಿಸ್ಟ್ ಎಕ್ಸೈಟ್ಮೆಂಟಲ್ಲಿ ಎಲ್ಲ ಬಿಟ್ಕೊಟ್ಬಿಡ್ತಾರೆ. ನಾವು ಕತೆ ಬಿಟ್ಕೊಟ್ಬಿಡಿ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ ನಾನು. ಏನು ಐಟಮ್ ಸಾಂಗ್ ಏನೋ ಶೂಟ್ ಮಾಡಬೇಕಾದ್ರೆ ಹೀರೋ ಬೇಡ ನಾನೇ ಹೋಗ್ತೀನಿ ಅಂತ ಕೂತಿದ್ರಂತ. ಐಟಮ್ ಸಖತ್ತಾಗಿತ್ತು, ತಡ್ಕೊಳಕ್ಕಾಗಲಿಲ್ಲ. ಹಂಗಾಗಿ ಮನಸ್ಸಿನ ಮಾತು. ನೀವು ಫೈಟ್ನೆಲ್ಲ ಎಲ್ಲಿ ಪ್ರಾಕ್ಟೀಸ್ ಮಾಡಿದ್ದು? ಫೈಟ್ ಎಲ್ಲ ಚಾಮರಾಜಪೇಟೆ. ರೊಮ್ಯಾನ್ಸ್ ಎಲ್ಲಿ ಪ್ರಾಕ್ಟೀಸ್ ಮಾಡಿದ್ದು? ರೊಮ್ಯಾನ್ಸು ಆಫ್ಲೈನು. ಅದೇ ಎಲ್ಲಿ? ಕಾಲೇಜಲ್ಲಿ ಡೈರೆಕ್ಟರ್ ಸರ್ ಒಂದು ರೌಂಡ್ ಕರ್ಕೊಂಡು ಹೋಗಿದ್ರು, ಅವ್ರ ಜೊತೆ ಮಾಡಿದ್ರು. ಇದು ಡೈರೆಕ್ಟ್ರು ಕರ್ಕೊಂಡು ಹೋಗಿದ್ರು. ನಾನು ರೊಮ್ಯಾನ್ಸ್ ಡೈರೆಕ್ಟ್ರು ಪ್ರಾಕ್ಟೀಸ್ ಮಾಡಿದೆ ಅಂದರೆ ಮೊದಲೇ ನಾನು ಅಲ್ಲ. ಇವಾಗ ಸರ್ ಏನೇ ಒಂದು ಕೆಲಸ ಮಾಡೋದ್ರೆ ಡೈರೆಕ್ಟರ್ ಹೇಳ್ತಾರೆ ಇದು ಹಿಂಗ್ ಮಾಡ್ಬೇಕು ಅಂದ್ರೆ ನನ್ನ ಜೊತೆಗೆ ಒಂದು ವಾರ ಬಾ, ಇನ್ನು ಎಲ್ಲ ಹೇಳ್ಕೊಡ್ತೀನಿ, ತೋರಿಸ್ಕೊಡ್ತೀನಿ. ನೀವು ಆ ಥರ ಡೈರೆಕ್ಟ್ರು ಅಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಇಂಟರ್ವ್ಯೂ ಬರಕ್ ಮುಂಚೆ ಬೆಳಗಿನ ಜಾವ 4 ಗಂಟೆಗೆ ಫೋನ್ ಮಾಡೋರು ಅಂತ, ಇವಾಗ ಒಂದು ವಾರ ಬಾ ಅಂತಾರೆ. ನೆಕ್ಸ್ಟ್ ಇಂಟರ್ವ್ಯೂ ಯಾರು ಹೀರೋಯಿನ್ ನನ್ನ ಪಕ್ಕ ಕೂರಿಸ್ಕೊಳ್ಳಲ್ಲ. ಅಲ್ಲ ಪಾಪಚ್ಚೆ, ಅವ್ರು ಹೇಳ್ತಾರೆ ಇಂಟೆನ್ಷನ್, ನೀವು ಅನ್ಕೊಂತಾರೆ ಇಂಟೆನ್ಷನ್ ಅಲ್ಲ. ಅದು ಪ್ಯೂರ್ಲಿ ಡೈರೆಕ್ಟರ್ ಮತ್ತೆ ಹೀರೋ ಒಂದು ವರ್ಕ್ಶಾಪ್ ಆ ಥರದ್ದು ಒಂದು ಎಲ್ಲ ವರ್ಕ್ಶಾಪ್. ಬೆಂಕಿನೂ ನಿಮ್ದೆ, ಹೊಗೆನೂ ನಿಮ್ದೆ. ನೀವೊಂದು ಹೇಳಿ ಮೇಡಮ್. ಆ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬರಕ್ಕೆ ಮುಂಚೆ ಹೇಳಿಲ್ವಾ? ನಮ್ಮ ಡೈರೆಕ್ಟ್ರು 4:15 ಸೆಟ್ಟಿಗೆ ಬಾ ಅಂತ ಕರೆಯೋರು, ಆಮೇಲೆ ಬೇಡ ಅಂತ ಹೇಳೋರು ಅಂತ. ಅದು ಮಾಮೂಲಿ ಸರ್, ಅದು ಲೈಕ್ ಬಿಗ್ ವಿಷಯ ಆ ಥರ ಏನು. ಅದು ಮಾಮೂಲಿ ಅಂತಾರಲ್ಲ ಸರ್ ಇವರು. ಸೊ ಸ್ಟ್ರೇಟ್ ಆಗ್ಬಿಟ್ಟಿದೆ ಗಂಡಂಗೆ ಏನು ಗುರು ನೀನು ಹೆಂಡತಿ ಬೈತಾಳೆ ಅಂತಲ್ಲ ಅಂದರೆ ಅದು ಮಾಮೂಲಿ ಅಂದ್ರೆ ಅದು ಆ ಥರದ್ದು. ನನಗೆ ಅರ್ಥ ಆಗದೆ ಇರೋದು ಏನಂದ್ರೆ, ಆ ಹುಡುಗ ರೊಮ್ಯಾನ್ಸ್ನ ಡೈರೆಕ್ಟರ್ ಜೊತೆ ಪ್ರಾಕ್ಟೀಸ್ ಮಾಡಿದೆ ಅಂತ, ಈ ಹುಡುಗಿ 4:15 ಸೆಟ್ಟಿಗೆ ಕರೀತಾರೆ ಡೈರೆಕ್ಟರ್ ಅನ್ನೋದು ಮಾಮೂಲಿ ಅಂತ. ನನಗೆ ಈ ಮುಖದಲ್ಲೇ ಮಚ್ಚಗಳು. ಆವಾಗ ಮೂಡ್ ಸ್ವಿಂಗ್ಸ್ ಇದೆ ನಿಮಗೆ. ಆವಾಗ ನೀವಿಬ್ರು 2 ಸೆಕೆಂಡ್ ಬ್ಲ್ಯಾಂಕ್ ಆಗಿ ಹಿಂಗೆ ನೋಡ್ತಾ ಇರ್ತೀರಲ್ಲ, ಯಾಕೆ ಅಂತ. ಏನಂದ್ರೆ ಈಗ ಒಂದು ಚಿಕ್ಕ ಗೇಮ್ ಆಡೋಣ. ಗೇಮ್ ಏನಂದ್ರೆ ಕನ್ನಡ ಸಿನಿಮಾಗಳ ಹೆಸರುಗಳು ಹೇಳಬೇಕು. ಗೇಮ್ ಆಡಿಸ್ತೀರಾ? ಸೊ ಇವಾಗ ವಿ ಗೋಯಿಂಗ್ ಟು ಪ್ಲೇ ಅ ಗೇಮ್ ಆನ್ ಕಿಚ್ಚ ಸುದೀಪ್ ಸರ್ದು ಫಿಲ್ಮೋಗ್ರಫಿ. ನೀವು ನೇಮ್ ಮಾಡಬೇಕು, ಬಟ್ 2 ಸೆಕೆಂಡ್ ಗ್ಯಾಪ್ ಜಾಸ್ತಿ ಟೈಮ್ ತಗೋಬಾರ್ದು. ನೀವಿಬ್ರು. ಆ್ಯಂಡ್ ನೋ ರಿಪೀಟಿಂಗ್ ದ ನೇಮ್ಸ್.
ನನಗೆ ಅವ್ರ ಎಸ್ಕೇಪ್ ಆಗಿದ್ದು ಬಹಳ ಇಷ್ಟ ಆಯಿತು. ನೋಡಿ ಹೆಣ್ಮಕ್ಳು ಜಾರ ಕಳೆದಲ್ಲಿ ಭಾಳ ಇಷ್ಟು ನೋಡಿ ಸ್ಕೂಲಲ್ಲೆಲ್ಲ ಜಾರ್ಕೊಂಡು ಈ ಕಡೆ ಬಂದ್ಬಿಟ್ಟವ್ರು ಸರ್. ಓಕೆನಾ, ಸ್ಕೂಲಲ್ಲೆಲ್ಲ ಜಾರು ಬಂಡೆ ಮೋಸ್ಟ್ಲಿ ಹೆಣ್ಮಕ್ಳಿಗೆ ಇಟ್ಟಿರ್ತಾರ ಅಂತ. ಹೌದು, ಬಗ್ಗೆ ನಾನು ಮಾತಾಡಲ್ಲಪ್ಪ, ನಾವು ಹೆಣ್ಮಕ್ಳ ಸರ್ ನೀವು ಬಗ್ಗೆ. ಜಡ್ಜ್. ಜಡ್ಜಾ? ನಾನು ಜಸ್ಟ್ ಎಷ್ಟೊಂದು ಜನ ಜಡ್ಜು ರಿಯಾಲಿಟಿ ಶೋನ ಕೂತ್ಯಾರ. ಓಕೆ, ಸೊ ರೆಡಿನಾ? ರೆಡಿನಾ? ಓಕೆ, ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. ಮೊದಲು ಡೈರೆಕ್ಟ್ರಿಂದ ಹೋಗೋಣ. ಹುಚ್ಚ, ವಾಲಿ, ಇದು ಅನ್ನ, ಮೈ ಆಟೋಗ್ರಾಫ್, ಮ್ಯಾಕ್ಸ್, ವಿಕ್ರಾಂತ್ ರೋಣ, ಇದು ಕೆಂಪೇಗೌಡ, ಹೆಬ್ಬುಲಿ, ಇದು ಎಂಥದ ಶಾಂತಿ ನಿವಾಸ 73, ವೀರ ಮದಕರಿ, ಇದು ವರದನಾಯಕ, ಮರ್ತೋಯ್ತಲ್ಲ, ಆಗೋಯ್ತು. ಸೂಪರ್. ಬಟ್ ಆ್ಯಕ್ಚುಲಿ ಫಸ್ಟ್ ಸೋತಿದ್ದು ಡೈರೆಕ್ಟ್ರೆ. ಅಲ್ಲ, ನೀವು ಹೇಳಿದ್ರಿ 4:15 ಕರೀತಾರೆ ಡೈರೆಕ್ಟ್ರು, ಅದೆಲ್ಲ ಮಾಮೂಲಿ ಬಿಡಿ ಸರ್ ಅಂತ. ಅಲ್ಲ, ಅಷ್ಟು ಬೇಗ ಹೋದಾಗ ತುಂಬ ಚಳಿ ಆಗಲ್ವಾ? ಅದು ಅದಕ್ಕೆ ಚಳಿ ಆಗಿರಲಿ ಅಂತಾನೆ 2 ಪಾರ್ ಲೈಟ್ ಎಕ್ಸ್ಟ್ರಾ ಹಾಕ್ಸಿರ್ತೀನಿ ಬಿಸಿಗೆ. ನೀವು ಅಷ್ಟೊತ್ತಿಗೆ ಹೋಗ್ತಿದ್ರಾ? ನಾನು ಸ್ವಲ್ಪ ಲೇಟಾಗಿ ಹೋಗ್ತಿದ್ದೆ ಸರ್. ನಿಮ್ಗೆ ಲೇಟಾಗಿ ಬರಕ್ಕೆ ಹೇಳ್ತಿದ್ರು ಇಂಟೆನ್ಷನ್? ನಾನು 5 ಗಂಟೆ ಮೇಲೆ ಬರ್ತಾರೆ. ಅದು ಹೀರೋ ಇದು ಸೋಲೋ ಸೀನು, ಅವ್ರದ್ದು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಒಳ್ಳೆ ಕಥೆ. ಅಂದ್ರೆ ಸರ್ ನೀವು ಏನು ಹೇಳ್ತಿದ್ದೀರಾ ಇಲ್ಲಿ? ಬೇರೆ ಸಿನಿಮಾ ನಮ್ದು ಸೋಲೋ ಚೆನ್ನಾಗಿದೆ, ಹೇಳಿ ಬಿಡಮ್ಮ ಒಂಚೂರು ಕೇಳೋಣ. ಅಲ್ಲ, ನೀವು ಕೆನ್ನೆ ಮೇಲೆ ಕೈ ಯಾಕೆ ಹಿಂಗೆ ಬಂತಂದ್ರೆ ಗೊತ್ತಾಗಲಿಲ್ಲ. ಅಷ್ಟೊಂದು ಕ್ಯೂರಿಯಸ್ ಸರ್, ತುಂಬಾ ರೊಮ್ಯಾಂಟಿಕ್ ಆಗಿದೆ ಅಂತ. ನಾವು ಏನು ಮಾತಾಡಿದ್ರು ಸಿಂಗಲ್ ಮೀನಿಂಗಲ್ಲಿ ಮಾತಾಡ್ತೀವಿ ಸರ್. ನಮಗೆ ಹೆಣ್ಮಕ್ಳು ಚಳಿಯಲ್ಲಿರೋ ನೋಡೋಕ್ಕಾಗಲ್ಲ, ಅದಕ್ಕೆ ನಿಮಗೆ ಅಂತ. ನೋಡಿ ಇದನ್ನ ಇವರು ಗ್ಯಾಪ್ ಅಲ್ಲಿ ಸುಮ್ಮನೆ ಡೈರೆಕ್ಟರ್ ಅಂತ ಹೇಳಿ. ಅನ್ಲಾಕ್ ರಾಘವ ರಿಲೀಸಿಂಗ್ ಆನ್ ಫೆಬ್ರವರಿ 7th. ನೋಡಿ ಹಾಕ್ಬೇಕಾ ಇವಾಗ ಅಂತ ಕೇಳ್ತಾರಲ್ಲಮ್ಮ. ಈಗ ನನಗೊಂದು ಖುಷಿ ವಿಷಯ, ಇದೆ ಸರ್, ಕಂಟಿನ್ಯೂಟಿ ಹೋಗುತ್ತೆ. ನನಗೊಂದು ಖುಷಿ ವಿಷಯ ಏನು ಹೇಳಿ, ಸುಮ್ಮನೆ ಒಂದು ಗೆಸ್ ಮಾಡಿ ಏನಿರ್ಬೋದು ಅಂತ. ನನಗೆ ಗೊತ್ತು ಅಣ್ಣ, ಅದಕ್ಕೆ ಬೇಕಂತಾನೆ ಈ ಕಲರ್ ತರಿಸಿದ್ರು. ಕೂತ್ಕೊಂಡಿದ್ದೀರಲ್ಲ, ನೆಕ್ಸ್ಟ್ ಮೂವಿ ಹೀರೋ ದೀಪಕ್ ಸರ್. ಹೀರೋ ನೋಡಿ ಅದೆಲ್ಲ ಇವ್ರು ಏನು ರಿವೀಲ್ ಮಾಡಬೇಡಿ ಅಂತ ಅವ್ರು ಅಷ್ಟು ಬೇಗ ಇವರು 4 ಗಂಟೆ 3 ವಾರ ಓಡುತ್ತೆ. ನೀವಿಬ್ರು ಹೀರೋ ಏನಾದ್ರೆ ಸಿನಿಮಾ ಶುಕ್ರವಾರ, ಶನಿವಾರ, ಭಾನುವಾರ. ಇವತ್ತು 3 ವಾರ ದೊಡ್ಡ ವಿಷಯ ಆಕ್ಚುಲಿ. ಸಿನಿಮಾದು ಡೈಲಾಗ್ ಹೇಳಿ ಅಂತ. ಸಿನಿಮಾದಲ್ಲಿ ಮಾಸ್ ಡೈಲಾಗ್ ಅಂತ ಇಲ್ಲ ಸರ್, ಬಟ್ ಡೈಲಾಗ್ ಬಂದ್ಬಿಟ್ಟು, ಮಹಾಜನಗಳೇ ನೀವಿವಾಗ ನೋಡ್ತಿದ್ದೀರಲ್ಲ, ಲೈಫ್ ಇದೇ ಥರ ಹೇಳ್ದೆ ಕೇಳದೆ ಯಾವಾಗ ಬೇಕಾವಾಗ ನಮ್ಮನ್ನು ಲಾಕ್ ಮಾಡ್ತಾನೆ ಇರುತ್ತೆ. ಆದರೆ ಅದರಿಂದ ಆಚೆ ಬರಬೇಕು ಅಂದರೆ ಈ ಅನ್ಲಾಕ್ ರಾಘವನ ಸಿನಿಮಾ ನೋಡಿ ಖುಷಿಯಾಗಿ ನಗನಗ್ತಾ ಸಿನಿಮಾ ಥಿಯೇಟರ್ಸಿಂದ ನೀವೆಲ್ಲರೂ ಆಚೆ ಬರ್ತೀರಾ. ಥ್ಯಾಂಕ್ ಯು. ಸಿನಿಮಾ ಡೈಲಾಗು ಹೇಳಮ್ಮ ಒಂದು. ಸಿನಿಮಾ ಡೈಲಾಗು ಪ್ಲಸ್ ಇದನ್ನ ಎರಡು ಬ್ಲೆಂಡ್ ಮಾಡ್ಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸಿಂಗ್ ಅಲ್ಲಿ ಚೆನ್ನಾಗಿದಾರಲ್ಲ, ಭಯಂಕರ. ಇವ್ರು ಬೇರೆ ಎಣ್ಣೆ ಅಂದ್ರೆ ಮಿಕ್ಸಿಂಗ್ ಎಣ್ಣೆ, ಇವ್ರ ಮಿಕ್ಸ್ ನೋಡೋಣ ಸರ್. ನಿಜವಾಗ್ಲೂ ನನ್ಗೇನು ನೆನಪಿಲ್ಲ ಡೈಲಾಗ್ಸ್ ಎಲ್ಲ. ಸಕ್ಕತ್ತಾಗಿದೆ. ಯಾರು ಬರ್ತಿದ್ದೀರಾ? ಬ್ಲೆಸ್ಡ್ ಮೆಮೊರಿ ಅವ್ರದ್ದು ಒಂಥರ, ಅಂದರೆ ಸೆಲೆಕ್ಟೆಡ್ ಮೆಮೊರಿ. ಸೆಲೆಕ್ಟೆಡ್ ಮೆಮೊರಿ. ಹೌದು. ಇವರು ಒಂದು ಕ್ಯಾರೆಕ್ಟರ್ ಹೇಳ್ತಾರೆ, ನೀವ್ಯಾಕೆ ಸರ್ ಇಷ್ಟೊಂದು ನಿಯತ್ತಾಗಿದ್ದೀರಾ, ಜನ ಯಾವತ್ತೂ ನೆಟ್ಗಿರೋ ಮರನೇ ಫಸ್ಟ್ ಕಡಿಯೋದು ಅಂತ. ಅದು ಏನೋ ಒಂದು, ಈಗ ನಾನೊಂದು ಇವ್ರು ಸಬಾರ್ಡಿನೇಟಾಗಿ ಕೆಲಸ ಮಾಡ್ತೀನಿ ಅಂದರೆ ಇವ್ರ ಆಫೀಸಲ್ಲಿ. ಅವರು ಅವಿನಾಶ್ ಸರ್ ಕೌಂಟ್ರ್ ಇದೆ. ನಾನೊಂದು ಪಾಯಿಂಟಲ್ಲಿ ಹೇಳ್ತೀನಿ, ಸರ್ ಇದು ಫಸ್ಟ್ ಟೈಮು ಅಪ್ಪ ಮಗಳು ಸೇರಿ ಮಾಡ್ತಿರೋ ಫಸ್ಟ್ ಪ್ರಾಜೆಕ್ಟು, ಹಿಸ್ಟ್ರಿ ಆಗ್ಬಿಡುತ್ತೆ ಸರ್ ಇದು ಅಂತೀನಿ. ಅದಕ್ಕೆ ಅವ್ರು ಹೇಳ್ತಾರೆ, ದೀಪಕ್ ನಾನು ಮಾಡಿರೋ ಕೆಲಸ ಹಿಸ್ಟ್ರಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಹಿಸ್ಟ್ರಿಲಿ ಮಾಡಿರೋ ಕೆಲಸ ಹಾಳಾಗಬಾರ್ದು, ಅದು ಇಂಪಾರ್ಟೆಂಟು ಅಂತ. ನೈಸ್. ಅದೇನು ಹೀರೋಯಿನ್ ಪೇಮೆಂಟು ಡೈರೆಕ್ಟರ್ ಇಸ್ಕೊಂಡ್ರು ಅಂತ ಕೇಳ್ಪಟ್ಟೆ, ಹೌದಾ? ಅಲ್ಲ, ಆ್ಯಕ್ಚುಲಿ ಈ ಡೈರೆಕ್ಟ್ರು ಯಾವ ಥರ ಡೈರೆಕ್ಟ್ರು ಅಂದರೆ ತನ್ನ ಜೋಬಿಂದ ಬೇರೆಯವ್ರು ಕೊಟ್ಟಿರೋದು ಜಾಸ್ತಿ ಇದೆ. ನಾನು ಆ್ಯಕ್ಚುಲಿ ಒಂದು ಸಣ್ಣ ಛೋಟಾ ಸಾ ಬ್ರೇಕ್ ಏನು ಮಲಯಾಳಮಲ್ಲಿ ಏನಂತಾರೆ, ಚಿಕ್ಕ ಬ್ರೇಕ್ ಅನ್ನೋಕ್ಕೆ, ஒரு ചെറിയ ಬ್ರೇಕ್, ಒಂದು ಚೆರಿಯ ಬ್ರೇಕ್ ತೊಗೊಂಡು ಬರ್ತೀನಿ ನಾನು. ಹಿಂಗೋ ಬರ್ತಾನೆ ಚೆರಿ ತರ್ಬೋದು ಬ್ರೇಕ್. ಚೆರ್ರಿ ಚೆರಿಯ ಚೆರಿಯ ಬ್ರೇಕು. ನಾನು ಅಲ್ಲ, ಬ್ರೇಕ್ ಏನಕ್ಕೆ ತೊಗೊಂತಾರೆ ಅಂತ ಗೊತ್ತು ತಾನೆ, ಅದನ್ನೆಲ್ಲ ತರಕಾತ ಅಲ್ಲಿ ಬೇಕು ಅಂದ್ರೆ ಹೋಗ್ಬೇಕು. ನೋಡಿ ಏನು ಸಾಧ್ಯ ಆದರೆ ತೊಗೊಂಬರ್ತೀನಿ, 2 ನಿಮಿಷ ಬರ್ತೀನಿ. ಖಂಡಿತ. ರೇಚಲ್ ಮತ್ತು ಮಿಲಿಂದ್. ಎಸ್ ಸರ್. ನನಗೆ ಈ ಕೀರ್ತಿ ಅಂತ ಗೊತ್ತು. ಐ ಪರ್ಸ್ನಲಿ ನೋಯಿಂಗ್ ಫ್ರಮ್ 2012. ಏಕೆಂದರೆ ಇವ್ರ ವೈಫನು ಜರ್ನಲಿಸ್ಟ್ ಆಗಿದ್ದರು, ಇವರು ರೇಡಿಯೋದಲ್ಲಿದ್ದರು. ಇವರು ಎಂತೆಂಥ ಚೇಷ್ಟೆಗಳು ಟ್ರೈ ಮಾಡ್ತಾರೆ ಬಾಯಿ ಬಿಡ್ಸೋಕ್ಕೆ ಅಂತ ನಂಗೆ ಗೊತ್ತು. ನಾನು ಹುಷಾರಾಗಿರ್ತೀನಿ, ನೀವು ಹುಷಾರಾಗಿರಿ. ಯಾವುದೇ ಕಾರಣಕ್ಕೂ ಸಬ್ಜೆಕ್ಟ್ ರಿವೀಲ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ಈಸ್ ಗುಡ್ ಅಟ್ ಇಟ್. ನಮ್ಗೆ ಗೊತ್ತಿಲ್ಲದೆ ಇರೋಂಗೆ ವಿಷಯಗಳನ್ನ ತಿಳ್ಕೊಂಡ್ಬಂದ್ರು ಬಾಯಿ ಬಿಡಿಸ್ತಾ ಇದ್ದಾರೆ. ಟ್ರಿಕ್ಕಿ ಕ್ವಶನ್ಸ್ ಕೇಳಿ ನನಗೇನು ಗೊತ್ತಾ,
ಈ ನಮ್ಮದು ಟ್ರಂಪ್ ಕಾರ್ಡ್ ಇದೆಯಲ್ಲ ಸಿನಿಮಾದು, ಯಾವುದೇ ಕಾರಣಕ್ಕೂ ಅದನ್ನು ಬಿಟ್ಕೊಡಕ್ಕೆ ಹೋಗ್ಬಿಡಿ. ಈಗ ಫಾರ್ ಎಕ್ಸಾಂಪಲ್ ನಿಧಿ ಕಿಡ್ನಾಪ್ ಆಗೋದು, ಕಿಡ್ನಾಪ್ ಆಗೋ ಪಾಯಿಂಟ್ ಅದನ್ನು ಹೇಳಕ್ಕೆ ಹೋಗ್ಬಿಡಿ. ಆಮೇಲೆ ನಿಧಿ ನೀವು ಅದೇ ಎಕ್ಸ್ಕವೇಷನ್ ಮಾಡ್ಬೇಕಾದ್ರೆ ನಿಧಿ ಸಿಕ್ಕಿದಾಗ ನಿಮ್ಮಿಬ್ಬರ ಮಧ್ಯೆ ಒಂದು ಅಲ್ಲಿಂದ ಒಂದು ಏನೋ ಟರ್ನ್ ಚೇಂಜ್ ಆಗಿದೆ ಅದನ್ನು ಹೇಳಕ್ಕೆ ಹೋಗ್ಬಿಡಿ. ಏನಿದೆ ಆಮೇಲೆ ನಿಮ್ಮದು ಯೂನಿವರ್ಸಿಟಿ ಹೇಳಕ್ಕೆ ಹೋಗ್ಬಿಡಿ, ಅದನ್ನು ಏನೋ ಒಂದು ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಬೇಕು ಆಮೇಲೆ ಸಾಧು ಸರಿಗೆ ತಲೆಗೆ ಬಿದ್ದಿದ ತಕ್ಷಣ ಅವರು ಜಾಪನೀಸ್ ಭಾಷೆ ಶುರು ಮಾಡ್ಬಿಡ್ತಾರೆ ಸರ್, ಅದು ಹೇಳಂಗೆ ಅಲ್ಲ, ವೆರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಅದು. ಒಂದು ಹೇಳಕ್ಕೆ ಹೋಗ್ಬಿಡಿ. ಆಮೇಲೆ ಅದು ಬಿಟ್ಟರೆ ಇನ್ನೇನಿದೆ ಪಾಯಿಂಟ್ಸು ಕೊನೆಗೆ ಆಮೇಲೆ ಶೋಭರಾಜ್ ಸರಿಗೆ ಲವ್ ಆಗ್ಬಿಡುತ್ತಲ್ಲ ಸರ್. ಹ್ಞೂ ಕರೆಕ್ಟ್, ಅದನ್ನು ಹೇಳಕ್ಕೆ ಹೋಗ್ಬಿಡಿ. ಅದು ಹೊಸ ಪಾಯಿಂಟ್, ಅದನ್ನು ಹೇಳಕ್ಕೆ ಹೋಗ್ಬಿಡಿ ಅಷ್ಟೇ, ಇನ್ನೇನಿಲ್ಲಪ್ಪ. ಅದು ಬಿಟ್ಟರೆ ಈ ಭೂಮಿ ಶೆಟ್ಟಿ ಒಂದು ಹೇಳಕ್ಕೆ ಹೋಗ್ಬಿಡಿ, ಅಂದರೆ ಅವ್ರದ್ದು ಸೈನ್ ಲ್ಯಾಂಗ್ವೇಜ್ ಒಂದು ಅದು ಬಿಟ್ಟರೆ ಜನರಲಾಗಿ ಮಾತಾಡಿ. ಸುಂದರ್ ಸರ್ದು ಅವರು ಭಾಳ ಹುಷಾರಾಗಿದೆ ಮಾಸ್ಟರ್, ಕೇರ್ಫುಲ್. ಚೆರಿಯ ಬ್ರೇಕ್ ಅಂತಾರೆ, ಪೆರಿಯ ಬ್ರೇಕ್. ವೆದರ್ ಸರಿ ಇಲ್ಲ, ನಾವು 4 ಗಂಟೆಗೆ ಬೇರೆ ಎದ್ದಾಳಲ್ಲ. ನೋಡಿ ನೀವು 4 AM ನೀವು ನಮಗೆ ಡೆಡಿಕೇಟೆಡ್ ಆಗಿತ್ತು, ಅದನ್ನೆಲ್ಲ 4 AM ನೀವೇನಕ್ಕೆ ಟಚ್ ಮಾಡಿ ಸಿನಿಮಾ ಅನ್ಲಾಕ್ ರಾಘವ ಬದಲು 4 AM ರಾಘವ ಅಂತ ಇಟ್ಕೋಬೋದಾಗಿತ್ತು. ಅವಾಗ ಅವ್ರು ರಾಘವ 4 AM ದೀಪಕ್ ಮಧುರಹಳ್ಳಿ ಅಂತಿರೋ 4 AM ಮಿಸ್ಸಿಂಗ್ UK. ಓವರ್ ಆಲ್ ಟೋಟಲ್ ಈ ಸಿನಿಮಾದಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ? ಅಂದರೆ ನಾನು ಟ್ರೈಲರಲ್ಲಿ ನೋಡಿದವ್ರು ಅಷ್ಟೇ ಜನನ ಇನ್ನೂ ಇದ್ದಾರೆ? ಇಲ್ಲ ಟ್ರೈಲರ್ಲಿ ಎಲ್ಲರನ್ನು ಕವರ್ ಅಪ್ ಮಾಡಿಬಿಟ್ಟಿದ್ವಿ. ಇದರಲ್ಲಿ ನಮ್ಮ ಹೀರೋ ಆಗಿ ಮಿಲಿಂದ್ ಮಾಡಿದ್ದಾರೆ, ಹೀರೋಯಿನ್ ಆಗಿ ರೇಚಲ್ ಡೇವಿಡ್ ಮಾಡಿದ್ದಾರೆ, ಆಮೇಲೆ ಅವಿನಾಶ್ ಸರ್ ಮಾಡಿದ್ದಾರೆ, ರಮೇಶ್ ಭಟ್ ಸರ್ ಮಾಡಿದ್ದಾರೆ, ಸುಂದರ್ ವೀಣಾ ಸರ್ ಮಾಡಿದ್ದಾರೆ, ವೀಣಾ ಸುಂದರ್ ಮೇಡಮ್ ಮಾಡಿದ್ದಾರೆ, ಭೂಮಿ ಶೆಟ್ಟಿ ಮಾಡಿದ್ದಾರೆ, ಧರ್ಮಣ್ಣ ಮಾಡಿದ್ದಾರೆ, ಸಾಧು ಕೋಕಿಲ ಸರ್ ಮಾಡಿದ್ದಾರೆ, ಆಮೇಲೆ ಬೃಂದಾ ವಿಕ್ರಮ್ ಮಾಡಿದ್ದಾರೆ, ಅಥರ್ವ ಪಾಂಡೇಶ್ವರ್ ಮಾಡಿದ್ದಾರೆ, ಶ್ರೀದತ್ತ ಮಾಡಿದ್ದಾರೆ. ಸೊ ಇಟ್ಸ್ ಎ ವೆರಿ ಲಾಂಗ್ ಲಿಸ್ಟ್. ದೀಪಕ್ ಸರ್ ಮಾಡಿದ್ದಾರೆ. ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಬಟ್ ಅದು ಫಾಲ್ಸ್ ಗೊತ್ತಿಲ್ಲ. ಬಟ್ ಈ ಸಬ್ ಟೈಟಲಲ್ಲಿ ನಾನು ಅದೊಂದು ಮೆನ್ಷನ್ ಮಾಡಿಬಿಟ್ಟೆ. ಸಿನಿಮಾ ಸಬ್ ಟೈಟಲ್ ಆಯ್ತಲ್ವಾ, ನನ್ನ ಸೀಕ್ವೆನ್ಸ್ ಬಂದಾಗ ಇದು ನಾನೇ ಅಂತ ಒಂದು ಸಬ್ ಟೈಟಲ್ ಹಾಕ್ಸ್ಕೋಬೇಕಾಗಿತ್ತು ಅಂತ ಅನಿಸ್ತು ನನಗೆ ನೋಡಿದ್ಮೇಲೆ ಎಡಿಟಲ್ಲಿ. ಆ್ಯಕ್ಚುಲಿ ಏನಂದರೆ ಇತ್ತೀಚೆಗೆ ಇಂಡಸ್ಟ್ರಿಯಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಇಂಟರ್ವ್ಯೂಗಳು ಕೇಳಿದಾಗ ಕತೆ ಬಿಟ್ಕೊಡಲ್ಲ. ಯಾರು ಬಿಟ್ಕೊಡ್ತಾರೆ? ಒಳ್ಳೆ ಕತೆ ಇಲ್ಲ, ಬಿಟ್ಕೊಡ್ಬೇಕು ಅಂತ. ಏನಕ್ಕೆ ಬಿಟ್ಕೊಡ್ಬೇಕು? ತುಂಬ ಅಂದರೆ ಹೇಳಿದ್ದು ಓ ಹೌದಾ ಅಂದ್ಕೊಂಡು ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿ ಜನಕ್ಕೆ ಬರ್ತಾರೆ, ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನೋ ನಂಬಿಕೆ ನಂದು ತಪ್ಪಿರ್ಬೋದು. ಬಟ್ ಯಾಕೆ ಕತೆ ಬಿಟ್ಕೊಡ್ಬಾರ್ದು ಒಂಚೂರು? ಅಂದರೆ ಇವಾಗ ನಮ್ಗೆ ಏನಂದರೆ ಗೊತ್ತಪ್ಪ, ಈಗ ಹೀರೋಯಿನ್ ನೀವು ಹೀರೋಯಿನ್ ಪಕ್ಕ ಕೂತಿರ್ಬೋದು, ಅದು ಬೇರೆ ವಿಷಯ. ಬಟ್ ಹೀರೋಯಿನ್ನು ಅಂತ ಬಂದಾಗ ಒಂದು ಲವ್ ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಅಂತ ಎಲ್ಲರಿಗೂ ಗೊತ್ತು. ಆ ಲವ್ ಯಾವಾಗ ಆಗತ್ತೆ, ಇಬ್ಬರಿಗೂ ಲವ್ ಯಾವಾಗ ಆಗತ್ತೆ ಅಂತನಾದ್ರು ಹೇಳ್ಬೋದಾ? ಹೆಂಗಾಗತ್ತೆ ಲವ್? ಏನು ಅದು ಹೀರೋನ ಹೇಳಿ ಸರ್. ಅಂದ್ರೆ ಒಂದು ಹೆಣ್ಣು ಮಣ್ಣು ಅಂತೀವಲ್ಲ, ಸೊ ಮಣ್ಣಿನ ಒಂದು ಸಿಚುವೇಶನ್ ಬಂದಾಗ ಅಲ್ಲಿ ಹೆಣ್ಣಿನ ಮೇಲೆ ಒಂದು ಪ್ರೇಮ ಹುಟ್ಟತ್ತೆ ನಮ್ಮ ಸಿನಿಮಾದಲ್ಲಿ. ಡಿಟೇಲ್ ಆಗಿ ಹೇಳಕ್ ಹೋಗಲ್ಲ, ಡೀಟೇಲ್ ಆಗಿ ಹೇಳಕ್ ಅವ್ರ ಮಣ್ಣಿನ ಮಗ ಅಲ್ಲ. ಅಂದ್ರೆ ನನಗೇನು ಅರ್ಥ, ಬೇರೆ ಸಿನಿಮಾಗೂ ನಿಮ್ಮ ಸಿನಿಮಾಗೂ ಡಿಫ್ರೆನ್ಸ್ ಏನು ಅನಿಸ್ತಿಲ್ಲ. ಅವ್ರು ಆ್ಯಕ್ಚುಲಿ ಅವರು ಆ ಮಣ್ಣು ಅನ್ನೋದನ್ನು ತಗೋಬಾರ್ದಾಗಿತ್ತು ರೆಫರೆನ್ಸ್ ಅನ್ನೋದು ನನಗೆ, ಬಟ್ ಅವ್ರು ಹೇಳೋದು ಓಕೆ ಪರವಾಗಿಲ್ಲ. ನನಗೂ ಅಷ್ಟೇ, ನನಗೆ ಇಂಟರ್ವ್ಯೂನೇ ಮಾಡಬಾರ್ದಾಗಿತ್ತು ಆದರೂ ಮಾಡ್ತಿಲ್ಲ ನಾನು. ಹಾಗೆ ಅದು ಒಂದು ಸ್ವಲ್ಪನಾದ್ರು ಬಿಟ್ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ನೀವು ಇಲ್ಲ ಈಗಲೂ ಇಟ್ಕೊಂಡಿರಿ ಥಿಯೇಟ್ರಿಗೆ ಬಂದು ನೋಡಿ ಹಂಗೆ ಹಿಂಗೆ ಅಂದರೆ ಜನ ಬೈಕೋತಾರೆ. ನಾವು ಹೇಳ್ಬಿಡ್ಬೋದು. ಬಟ್ ಸರಿ, ನಾವು ಹೀರೋಯಿನ್ ಕೆಲಸ ಏನು ಸಿನಿಮಾದಲ್ಲಿ? ಆರ್ಕಿಯಾಲಜಿಸ್ಟ್. ನೆಲಗುದ್ದದು. ಹೌದು. ಅವಿನಾಶ್ ಸರ್ ಮತ್ತು ನಾನು ಫಾದರ್ ಡಾಟರ್ ರಿಲೇಶನ್ಶಿಪ್, ಅವ್ರು ಅಲ್ಲಿ ಫಾದರು ಆರ್ಕಿಯಾಲಜಿಸ್ಟ್, ಸೊ ಹಾಗಾಗಿ ನಾನು ಆರ್ಕಿಯಾಲಜಿಸ್ಟ್. ಏನು ಹುಡುಕ್ತೀರಾ ನೀವು? ನಿಧಿ ಹುಡುಕ್ತಾ ಇದ್ದೀವಿ. ನಿಧಿ ಸಿಗುತ್ತಾ ನಿಧಿ ಅಂತ ಸರ್ ಹೇಳಬೇಕು. ನೀವು ಡೈರೆಕ್ಟ್ರು ಬಾಯ್ ಬಿಡಲ್ಲ ಅಂದ್ಬಿಟ್ಟು ನೀವು ಹೀರೋಯಿನ್ಗಳ ಹತ್ರ ಬಾಯ್ ಬಿಡ್ಸಕ್ಕೆ ನೋಡ್ತಾ ಇದ್ದೀರಲ್ಲ. ಒಂದು ಕೆಲಸ ಮಾಡೋಣ, ಫುಲ್ ಬ್ಲ್ಯಾಂಕ್, ಅನ್ಲಾಕ್ ರಾಘವ ಫೆಬ್ರವರಿ 7ನೇ ತಾರೀಕು ನೋಡಿ ರಿಲೀಸ್ ಆಗ್ತದೆ ಅಂತ ಹಾಕೋಣ. ಏನು ಮಾತಾಡೋದ ಬೇಡ, ಅದನ್ನು ನಮ್ಮ ಗುರುಗಳು ಆಲ್ರೆಡಿ ಉಪಯೋಗಿಸೋದು ಮಾಡಿಬಿಟ್ರು. ಮತ್ತೆ ಅದೇ ಕರೆಕ್ಟಾಗಿದೆ, ಹಂಗೆ ಬಿಟ್ಬಿಡೋಣ, ಏನು ಬೇಡ ಅಂತ. ಅಲ್ಲ ಇಷ್ಟು ಹೇಳಿದ್ದಾರೆ, ಇದಕ್ಕಿಂತ ಏನು ಬೇಕು ಅಂತ ಎಲ್ಲ ಬಂದು ಸಿನಿಮಾದಲ್ಲಿ ಇವರು ಆರ್ಕಿಯಾಲಜಿಸ್ಟ್ ಅಂತ ಹೇಳಿದ್ದಾರೆ, ಅಲ್ಲಿ ನಿಧಿ ಹುಡುಕೋದು ಅಂತ ಹೇಳಿದ್ದಾರೆ, ಅವ್ರ ಮಣ್ಣನ್ ರಿಲೇಟಲ್ಲಿ ನನಗೆ ಇವ್ರ ಜೊತೆ ಲವ್ ಆಗೋದು ಅಂತ ಹೇಳಿದ್ದಾರೆ. ಇನ್ನೇನು ಈ ಟ್ರೈಲರಲ್ಲಿ ಸಾಧು ಕೋಕಿಲ ಅವರು ಯಾವುದೋ ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ. ಅವ್ರ ಪಾತ್ರ ಏನು ಹೋಗ್ಲಿ? ಹೌದು, ಅವ್ರ ಮಾವ. ಯಾರ ಮಾವ? ಹೀರೋ ಮಾವ, ಹೀರೋ ಸೋದರ ಮಾವನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಹುಡುಗಿ ಗುಟ್ಟಿ ಹೇಳಿದ್ರೆ ಮೈಕಲ್ ಕ್ಯಾಚ್ ಆಗಲ್ಲ ಅಂತ ಆ ಹುಡುಗಿ ನಂಬಿಕೆ. ಪಾಪ ಅವ್ರಿಗೇನು ಸಿನಿಮಾ ಮೇಲೆ ಕನ್ಸನ್ ಅಂದರೆ ಅದೇ ಗುಟ್ಟಿ ಹೇಳಿದ್ರೆ ಮೈಕಲ್ ಕ್ಯಾಚ್ ಆಗಲ್ಲ ಅಂತ ಹುಡುಗಿ ನಂಬಿಕೆ. ನೋಡಿ ಇವಾಗ ಏನು ಮಾತಾಡ್ಬೋದಲ್ವಾ ಸರ್? ಏನು ಹೇಳ್ಬೇಡಿ ಹಂಗೆ. ಇದು ಒಂಥರ
ಮೌನವ್ರತ ಮಾಡ್ತಾ ಇರೋಂತಹ ಇಂಟರ್ವ್ಯೂ ಇದಾಗಿದ್ದು, ಇದರಲ್ಲಿ ಸಿನಿಮಾದ ಯಾವುದೇ ವಿಚಾರಗಳನ್ನು ಇವ್ರು ಬಿಟ್ಕೊಡ್ತಾ ಇಲ್ಲ. ನಾವು ಟೈಟಲಲ್ಲೇ ಹೇಳಿದ್ದೀವಿ ಅನ್ಲಾಕ್ ಅಂತ. ನೀವು ಎಲ್ಲನೂ ಬಂದು ಥಿಯೇಟ್ರಲ್ಲಿ ಅನ್ಲಾಕ್ ಮಾಡಿಕೊಂಡು ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಭೂಮಿ ಶೆಟ್ಟಿ ಅವರನ್ನು ನೋಡಿದೆ ನಾನು ಟ್ರೈಲರಲ್ಲಿ. ಅವ್ರೇನು ಪಾತ್ರ ಮಾಡಿದ್ದಾರೆ? ಭೂಮಿ ಶೆಟ್ಟಿ ಅವರು ಒಂದು ಕೀ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ. ಕೀ ಕ್ಯಾರೆಕ್ಟರ್ ಮಾಡಿದ್ದಾರೆ, ಬಹಳ ದೊಡ್ಡ ಕೀ, ಸಖತ್ ದೊಡ್ಡ ಕೀ. ಎಷ್ಟು ದೊಡ್ಡ ಕೀ ಅಂದರೆ ಯಾಕೆ ಆಗಲ್ಲ. ಅವಿನಾಶ್ ಸರ್ ಸಬಾರ್ಡಿನೇಟ್ ಆಗಿ ಮಾಡಿದ್ದಾರೆ. ಅದು ಥಿಯೇಟ್ರಲ್ಲೇ ನೋಡ್ಬೇಕು ನಾವು. ಅದನ್ನು ನೀವು ಥಿಯೇಟ್ರಲ್ಲೇ ನೋಡ್ಬೇಕು. ವಿಲನ್ ಯಾರು? ಶೋಭರಾಜ್ ಸರ್. ಇದನ್ನು ಕೇಳಿದ್ದಾನೆ 100% ಹೇಳ್ತೀನಿ. ಶೋಭರಾಜ್ ಸರ್ ಅವ್ರದ್ದು ಏನು ಕತೆ? ಅವ್ರದ್ದು ಏನಾದರೂ ಸ್ಟೋರಿ ಗಿರಿ ಹೇಳೋದಿದೆಯಾ ಸಿನಿಮಾದಲ್ಲಿ? ಅದು ಥಿಯೇಟ್ರಲ್ಲೇ ನೋಡ್ಬೇಕು. ಅಲ್ಲ, ವಿಲ್ಲನ್ನು ನೀವು ಪಕ್ಕದಲ್ಲಿ ಹೀರೋ ಕೂರ್ಸ್ಕೊಂಡು ವಿಲನ್ ಅಂತಿದೀವಲ್ಲ ಸರ್. ಲಾಕ್ನ ಡೈರೆಕ್ಟರ್ ಕಡೆಯಿಂದಾನೇ ಓಪನ್ ಮಾಡಿಸ್ತೀನಿ. ಡೈರೆಕ್ಟ್ರು ಒಂದು ಆಟ ಆಡ್ತಾರೆ. ಡೈರೆಕ್ಟ್ರು ಆಟ ಏನಂದರೆ, 1 ನಿಮಿಷದಲ್ಲಿ ಎಷ್ಟು ಕತೆ ಬಿಟ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಈ ಸಿನಿಮಾ ಬಗ್ಗೆ ಡೈರೆಕ್ಟ್ರು ಕತೆ ಹೇಳ್ತಾರೆ. ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. ಈ ಥರ ಲಾಕ್ ಮಾಡೋದು ನನಗೆ ಈ ಕೀರ್ತಿ ಅವ್ರಿಗೆ ಗೊತ್ತು. ಇವರು ಭಾಳ ಇವ್ರು ಲಾಕು, ಇವ್ರು ಅನ್ಲಾಕು. ಇದೇ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಅಂದರೆ ಒಂದು ಹೀರೋಗೆ, ರಾಘವ ಅಂತ ಒಬ್ಬ ಹೀರೋ, ಅವನಿಗೆ ಒಂದು ಗಾಡ್ ಗಿಫ್ಟ್ ಇರುತ್ತೆ. ಯಾವುದೇ ಥರ ಲಾಕ್ನು ಕೂಡ ಈ ಕ್ಯಾನ್ ಅನ್ಲಾಕ್. ಅಂದರೆ ಅವನಿಗೆ ಕಬ್ಬಣದ ಬೀಗನೇ ಬೇಕು ಅಂತ ಏನಿಲ್ಲ. ಈ ಡೂಪ್ಲಿಕೇಟ್ ಕೀ ಮೇಕರ್ಸ್ ಒಂದು ಕಬ್ಬಣದ ಪೀಸ್ ಇಟ್ಕೊಂಡ್ಬಿಡ್ತಾರಲ್ಲ, ಆ ಥರ ಏನಲ್ಲ. ಅವನು ಈ ಕೀದು ಹಾರ್ಟ್ ಬೀಟ್ ಕೂಡ ಅವನು ಕೇಳಿಸ್ಕೊಳ್ಳೋಂಥ ಒಂದು ಗಿಫ್ಟ್ ಇರುತ್ತೆ ಅವನಿಗೆ. ಸೊ ಅವನಿಗೆ ಏನೋ ಒಂದು ಬೀಗ ಇಲ್ಲ, ಇದು ಲಾಕ್ ಆಗಿಬಿಟ್ಟಿದೆ, ಕೀ ಇಲ್ಲ ಅಂತಂದರೆ ಆ ಲಾಕ್ನಾಗ ತನ್ನ ಕಿವಿ ಇಟ್ಕೊಂಡು ಅದ್ರದ್ದು ಹಾರ್ಟ್ ಬೀಟ್ ಕೇಳಿಸಿ ಅವನು ಈ ಪೆನ್ನಲ್ಲೇ ಓಪನ್ ಮಾಡ್ತಾನೆ, ಮರದ ಕಡ್ಡಿಲಿ ಓಪನ್ ಮಾಡ್ತಾನೆ, ಈ ಲಾಲಿಪಾಪ್ ಸ್ಟಿಕ್ ತೊಗೊಂಡು ಅದರಲ್ಲಿ ಓಪನ್ ಮಾಡ್ತಾನೆ. ಈ ಥರ ಒಂದು ಟ್ಯಾಲೆಂಟ್ ಇರೋಂಥ ವ್ಯಕ್ತಿ ಹೀರೋ. ಚಿಕ್ಕ ವಯಸ್ಸಿಂದನೂ ಗಿಫ್ಟೆಡ್. ಸೊ ಒಂದು ಮೂಮೆಂಟಲ್ಲಿ ಹೀರೋಯಿನ್ ಅಂದರೆ ಇವರಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸು ಸ್ಕೂಲಲ್ಲಿ ಸರ್. ಇದಲ್ಲೇ ಅಲ್ಲ, ಇದು ಸ್ವಲ್ಪ ಹೇಳ್ಬೋದು, ಸಮಸ್ಯೆ ಇಲ್ಲ. ನೋಡಿ ಈಗ ಹೆಂಗಿಟ್ಟಿದ್ದೀವಿ ನಮ್ಮ ಟೀಮ್ನ ನಾವು. ಇಲ್ಲ, ನಮ್ಮ ಹೀರೋ ಇವಾಗ ಪ್ರೊಡ್ಯೂಸರ್ ಆಗ್ತೀಯಾನೆ, ಹೀರೋ ಆಗಿರಮ್ಮ, ಜನ ಥಿಯೇಟ್ರಿಗೆ ಬರ್ತಾರೆ ಸುಂದರಮ್ಮ. ಸೊ ಇವರಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸು. ಯಾವುದೋ ಒಂದು ಪಾಯಿಂಟಲ್ಲಿ ಇವರಿಬ್ಬರು ಬೇರೆ ಆಗೋಂಥ ಸಿಚುವೇಶನ್ ಬರುತ್ತೆ. ನೀನು ಬೇರೆ ಆಗಕ್ಕೆ ಸಾಧ್ಯನೇ ಇಲ್ಲ ನನ್ನಿಂದ. ಆ ಥರ ಇಷ್ಟು ದಿನ ನಾನು ಲಾಕ್ ಮಾಡ್ತಾಯಿದ್ದೆ ಎಲ್ಲನೂ, ಆ ಥರ ಒಂದು ವಿಷಯ ನಾನು ಲಾಕ್ ಮಾಡ್ತೀನಿ, ನೀನು ನನ್ನಿಂದ ಬೇರೆ ಆಗದೇ ನಾನು ಲಾಕ್ ಮಾಡ್ತೀನಿ ಅಂತ ಹೀರೋ ಹೇಳಿರ್ತಾನೆ. ಬಟ್ ಸ್ಟಿಲ್ ಅವ್ರು ಬೇರೆ ಆಗ್ಬಿಡ್ತಾರೆ. ಆವಾಗ ಇವರು ಮುಣಿಸ್ಕೊಂಡು, ಅಂದರೆ ಚಿಕ್ಕ ವಯಸ್ಸಿನ ಕ್ಯಾರೆಕ್ಟರು ಒಂದು ಪೇಪರ್ಲಿ ಬರೆದು ಇವ್ರ ಮುಖದ ಮೇಲೆ ಬಿಸಾಕೋಗಿರ್ತಾರೆ. ಅದೇನೋ ಲಾಕ್ ಮಾಡ್ತೀನಿ, ನಾನು ಬೇರೆ ಹಾಕಾಗಲ್ಲ ಅಂತೆಲ್ಲ ಹರ್ಕೊಂಡಿದ್ದೆ, ಈಗ ನೋಡಿದ್ರೆ ನಾನು ಹಿಂಗೆ ಹೋಗ್ತಾಯಿದ್ದೀನಿ, ಏನಿಂದ ಹಂಗೆ ಅಂದ್ಕೊಂಡು ಬೈದಿರ್ತಾರೆ. ಆ ಚಿಕ್ಕ ವಯಸ್ಸಲ್ಲಿ ಒಂದು ಶಪಥ ಮಾಡಿರ್ತಾನೆ ಹೀರೋ. ಅಂದರೆ ನನ್ನ ಟ್ಯಾಲೆಂಟ್ನ ನೀನು ಭಾಳ ಇಗ್ನೋರ್ ಮಾಡೋಗ್ಬಿಟ್ಟಿಲ್ಲ, ನಾನು ದೊಡ್ಡವನಾದ್ಮೇಲೆ ಇದೇ ಟ್ಯಾಲೆಂಟ್ನ ನಾನು ನೇಷನ್ ವೈಡ್ ನಾನು ಒಂದು ದೊಡ್ಡ ಕ್ರಾಂತಿ ಮಾಡ್ತೀನಿ ನಾನು ಅಂತ ಒಂದು ಶಪಥ ಮಾಡಿರ್ತಾನೆ. ಸೊ ಈ ಥರದ ಒಂದು ಕ್ಯಾರೆಕ್ಟರು, ಎಕ್ಸ್ಟ್ರೀಮ್ ಕ್ಯಾರೆಕ್ಟರು, ಲೈಫನ್ನು ಸಿಚುವೇಶನಲ್ಲಿ ಲಾಕ್ ಆದಾಗ ಹೇಗೆ ಅನ್ಲಾಕ್ ಮಾಡ್ಕೊಂಡು ಅದರಿಂದ ಆಚೆ ಬರ್ತಾನೆ ಅನ್ನೋದು ಓವರಾಲ್ ಒಂದು ಸಿಂಗಲ್ ಲೈನ್. ಬೇರೆಯವರು ಅನ್ಲಾಕ್ ಮಾಡೋಕ್ಕೆ ಹೋಗಿ ನಾನೇ ಲಾಕ್ ಆಗ್ತೀನಿ. ಯಾರ ಮನೆ ಬೀಗ ಹಾಕಿರೋ ಹೋಗಿ ಎತ್ತಾರದ ಅಣ್ಣ ಅಷ್ಟೇ. ಇದೇ ಪ್ರಪ್ರಥಮ ಬಾರಿಗೆ ಸಿನಿಮಾ ರಿಲೀಸ್ಗಿಂತ ಮುಂಚೆ ಸಿನಿಮಾದ 75%, 85% ಕಥೆಯನ್ನು ಹೇಳಿರುವಂತಹ ಏಕೈಕ ನಿರ್ದೇಶಕ. ಹೀರೋಯಿನ್ನ ಬೆಳಗ್ಗೆ ಜಾವ 4 ಗಂಟೆಗೆ ಸೆಟ್ಟಿಗೆ ಕರೆಯುವಂತಹ ನಿರ್ದೇಶಕ ನಮ್ಮ ದೀಪಕ್ ಮಧುವನಹಳ್ಳಿಯವರು. ತುಂಬ ನಿಮ್ಮ ಧೈರ್ಯಕ್ಕೆ ಮೆಚ್ಚಿದ್ದೀನಿ ನಾನು. ಜನ ಆ್ಯಕ್ಚುಲಿ ಈ ಒಂದು ಎಕ್ಸ್ಪೆರಿಮೆಂಟ್ನ ನಿಜವಾಗ್ಲೂ ನೋಡ್ಬೇಕು. ನಂಗೆ ನಿಜವಾಗ್ಲೂ ಅಂದರೆ ಜೋಕ್ಸ್ ಅಪಾರ್ಟ್ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಥ್ರಿಲ್ಲರ್ ಇದೆ. ಅಂದರೆ ಎಲ್ಲ ಲಾಕ್ನ ಓಪನ್ ಮಾಡ್ತಾನೆ ಅಂದಾಗ ಏನೋ ಮಜಾ ಇರುತ್ತೆ, ಕಳ್ತನಗಳು ಮಾಡ್ಬೋದು ನಾನು ಅಣ್ಣ ಬಂಡು ಹಾಗೆ ಹಿಂಗೆ ಅಂತ ಅನ್ನಿಸ್ತು. ನೀವು ಆರಾಮಾಗಿ ಬ್ಯಾಂಕ್ ಗಿಂಗೆಲ್ಲ ವಿಸಿಟ್ ಮಾಡ್ತಿರ್ಬೋದು ಅವಾಗ ಕರ್ಕೊಂಡು ಹೋಗ್ತಾ ಇದ್ರು. ರ್ಯಾಪಿಡ್ ಫೈರ್ ಕ್ವಶನ್ಸು, ಸ್ವಲ್ಪ ರಾಂಗ್ ಆಗೋರೆ ಅಂತ ಸೆಗ್ಮೆಂಟು. ಏನೇ ಪ್ರಶ್ನೆ ಕೇಳಿದ್ರು ರಾಂಗ್ ಆನ್ಸರ್ಸ್ ಹೇಳ್ತಾ ಇರಬೇಕು, ಪಟ್ 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 ಅಂತ. ಓಕೆನಾ? ಒಬ್ಬರಿಗೆ ಕೇಳ್ಕೊಂಡು ಹೋಗ್ತೀನಿ, ಪಟ್ ಅಂತ ರಾಂಗ್ ಆನ್ಸರ್ ಹೇಳ್ಬೇಕು. ನಿಮ್ಮ ಸಿನಿಮಾ ರಿಲೀಸ್ ಡೇಟ್ ಏನು? February 21st. ಅಭಿನಯ ಚಕ್ರವರ್ತಿ ಯಾರು? ದರ್ಶನ್, ಡಿ ಬಾಸ್. ನಮ್ಮಲ್ಲಿ ರಿಯಲ್ ಸ್ಟಾರ್ ಯಾರು? ಕಾಶಿನಾಥ್. ಬೆಳಗ್ಗೆ ಹೊತ್ತು ಎಷ್ಟು ಗಂಟೆಗೆ ಹೋಗ್ತೀರಿ ಸೆಟ್ಗೆ? 10 ಗಂಟೆಗೆ. ನಿಮ್ಮ ಅಪ್ಪನ ಹೆಸರೇನಪ್ಪ? ಸುದೀಪ್. ನಿಮ್ಮ ವೈಫ್ ಹೆಸರು? ಅಲ್ಲ, ಈಗ ಪ್ರೆಸೆಂಟ್ ವೈಫಾ ಅಥವಾ ನಿಮ್ಮ ಮನೆ ಬರಗುರು ಸಂಸಾರ ನಾನು ಮಾಡೋದು? ಕೃತಿಕಾ. ಎಣ್ಣೆ ಜಾಸ್ತಿ ಕಿಕ್ಕ, ಕಾಫಿ ಜಾಸ್ತಿ ಕಿಕ್ಕ? ನೀರು. ಮದುವೆ ಆಗಿದೆಯಾ? ಆಗಿದೆ. ಎಷ್ಟು? 3. ಎಷ್ಟು ಜನ ಮಕ್ಕಳು ನೀವು? ಒಬ್ಬನೇ ಮಗ. ಮಗಳು? 2. ನಿಂಗೆ ಎಷ್ಟು ಜನ ಮಕ್ಕಳು? 4. ಈ ಸಿನಿಮಾ ಹಿಟ್ ಆಗಬೇಕಾ ಫ್ಲಾಪ್ ಆಗಬೇಕಾ? ಸುಳ್ಳು ಪರ ಹಿಟ್ ಆಗಲೇಬೇಕು. ಈಗ ಹೀರೋಯಿನ್ ಹತ್ರ 4 ವಿಚಾರ ಕನ್ನಡದಲ್ಲಿ ಮಾತಾಡಿಸ್ಬೇಕು ಅಂತ ನಮ್ಮ ಪಕ್ಕದ ಮನೆ ಆಂಟಿ ಹೇಳಿ ಕಳಿಸಿದ್ದಾರೆ. ನಂಗೆ ಹೀರೋಯಿನ್ ಭಾಳ ಇಷ್ಟ. ಅವ್ರ ಹತ್ರ ಅವ್ರು ಕನ್ನಡ ಕೇಳೋದೇ ಒಂದು ಚಂದ. ದಯವಿಟ್ಟು ಸಿನಿಮಾ ಬಗ್ಗೆ ಕನ್ನಡದಲ್ಲಿ ಮಾತಾಡಲಿ ಅವರು. 1 ನಿಮಿಷ 1 ಇಂಗ್ಲೀಷ್ ವರ್ಡ್ ಯೂಸ್ ಮಾಡದೆ ಕನ್ನಡದಲ್ಲಿ ಮಾತಾಡಲಿ ಅವರು ಸಿನಿಮಾ ಬಗ್ಗೆ
ಅಂತ ಕೇಳಕ್ಕೆ ಹೇಳಿದ್ರು. ಸರಿ ಕೇಳ್ತೀನಿ ಆಂಟಿ. ಸೊ ನಮ್ಮ ಸಿನಿಮಾ ಅನ್ಲಾಕ್ ರಾಘವನಲ್ಲಿ ನನ್ನ ಪಾತ್ರ ಜಾನಕಿ ಅಂತ. ಜಾನಕಿ ಒಂದು ಆರ್ಕಿಯಾಲಜಿಸ್ಟ್ ಆ್ಯಂಡ್ ಜಾನಕಿ ಅವ್ರ ಅಪ್ಪ ಜೊತೆ ಕೆಲಸ ಮಾಡ್ತಾರೆ. ನಾವು ಚಿತ್ರದುರ್ಗನಲ್ಲಿ ಒಂದು ನಿಧಿ ಹುಡುಕಕ್ಕೆ ಹೋಗ್ತೀವಿ. ಆವಾಗ ಹೀರೋನ ಭೇಟಿ ಆಗುತ್ತೆ ಆ್ಯಂಡ್ ನಮ್ಮ ಜರ್ನಿ ಶುರು ಆಗುತ್ತೆ. ಆ ಜರ್ನಿನಲ್ಲಿ ಒಂದು ಸಿಚುವೇಶನಲ್ಲಿ ನಾವು ಸಿಕ್ಕಾಕೊಂಡು ಅದಾದಮೇಲೆ ಅವ್ರು ಬಂದು ಅನ್ಲಾಕ್ ಮಾಡ್ತಾರೆ. ನೀವು ನೆಕ್ಸ್ಟ್ 3:30ಗೆ ಕರೀರಿ ಅವ್ರನ್ನ, ಒಂದು ಅರ್ಧ ಗಂಟೆ ಫಸ್ಟ್. ಪಾಪ ಇದಕ್ಕಿಂತ ಇನ್ನೇನು ಟ್ರೈನಿಂಗ್ ಕೊಡೋಣ ಹೇಳಿ. ಏನು ತಪ್ಪಿಲ್ಲಪ್ಪ, ನಾನೇನು ಸ್ವಚ್ಛವಾಗಿ, ಎಷ್ಟು ಪರಿಶುದ್ಧವಾಗಿ, ಎಷ್ಟು ನೀಟಾಗಿ ಮಾತಾಡೋರು. ಹೌದು, ಪರಿಶುದ್ಧ ಇನ್ವರ್ಟೆಡ್ ಕಾಮ. ಬಟ್ ಸ್ಟಿಲ್ ಸಂತೋಷ, ಖುಷಿ ಆಯಿತು. ಡೆಫಿನೆಟ್ಲಿ ಪಾಪ ಎಷ್ಟು ನೀಟಾಗಿ ಮಾತಾಡ. ನನಗೆ ಧರ್ಮಣ್ಣನ ಬಗ್ಗೆ ಮಾತಾಡ್ತಾ ಧರ್ಮಣ್ಣ ಒಂದು ಮೆಸೇಜ್ ಕಳಿಸ್ಯಾರೆ. ಅವರು ಅದೇ ನೀವು ಹೇಳೋರಲ್ಲ ಇಂಗ್ಲೀಷ್ ತಪ್ಪು ಮಾತಾಡ್ತಾರೆ ಅಂತ. ನನಗೆ ಅರ್ಥನೇ ಆಗಿಲ್ಲ. ಏನಂದರೆ ಡೈರೆಕ್ಟ್ರು ಮಿಂಟ್ರಿ ಲೆವೆಲ್ ಶಿಟ್ಟು ಅಂತ. ಡೈರೆಕ್ಟ್ರು ನೋಡಿ ಇದು ಏನು ಮೆಸೇಜ್ ಇದು? ನೆಕ್ಸ್ಟ್ ಲೆವೆಲ್ ಅಂತಿರ್ಬೇಕಲ್ಲ ಮೋಸ್ಟ್ಲಿ. ಇಲ್ಲ ನಾನು ಕೇಳಿದೆ ಏನು ಅದು ಅಂತ, ಅದನ್ನ ಆಮೇಲೆ ಹೇಳ್ತೀನಿ. ನೀವು ಹೇಳಿ ಏನು ಬರ್ದಿರೋದು ಡೈರೆಕ್ಟ್ರು ಮಿಲ್ಟ್ರಿ ಲೆವೆಲ್ ಶಿಟ್ಟು. ಸಿನಿಮಾದಿಂದನೂ ಇದೆ ಸಮಸ್ಯೆ. ನಾನು ಇದೇ ಧರ್ಮಣ್ಣಂಗೆ ಸಿನಿಮಾ ಡೈರೆಕ್ಟ್ರು ಮಿಲ್ಟ್ರಿ ಲೆವೆಲ್ ಶಿಟ್ಟು ಅಂತ ಕಳ್ಸಿದ್ದಾರೆ. ನಾನು ಧರ್ಮಣ್ಣ ಏನು ಧರ್ಮಣ್ಣ ಇದು ಅಣ್ಣ, ಡೈರೆಕ್ಟ್ರು ಮಿಲಿಟ್ರಿ ಲೆವೆಲ್ ಅಣ್ಣ, ಏನು ಅದೇ ಗಡಿ ಕಾಯ್ತಾರಲ್ಲ ಅಣ್ಣ, ಮಿಲಿಟ್ರಿ ಲೆವೆಲ್ ಶಿಟ್ಟು ಅಲ್ಲ ಅದು ಅಣ್ಣ, ಸ್ಟ್ರಿಕ್ಟ್. ನನಗೆ ಅವ್ರ ಸ್ಪೆಲ್ಲಿಂಗ್ ನೋಡಿ ಸ್ಟ್ರಿಕ್ಟ್ ನೋಡಿ ಕ್ಯಾರೆಕ್ಟರ್ ಬದುಕೋದಂದ್ರೆ ಧರ್ಮಣ್ಣ. ಬಟ್ ಏನು ಗೊತ್ತಾ, ಧರ್ಮಣ್ಣ ಹೇಳಿರೋದ್ರಲ್ಲಿ ಒಂದು ವಿಷಯ, ಮಿಲಿಟ್ರಿ ಅನ್ನೋದು ಕಾಮನ್ ಪಾಯಿಂಟ್. ನನ್ನ ತಂದೆ ಮಿಲಿಟ್ರಿಲಿ ಇದ್ದಿದ್ದು, ಸೊ ಅದು ಬ್ಲಡ್ಡಲ್ಲಿ ಬಂದಿದೆ ಸ್ಟ್ರಿಕ್ಟ್ ಆಗಿರೋದು. ಹೀರೋ ಫಾದರು ಸ್ಪಾರ್ಚರು. ಅವಾಗ ಅನ್ಕೊಂಡೆ ಸ್ಪಾ ಇಟ್ಟಿದ್ದಾರಾ ಅಂತ ಅಂದ್ಬಿಟ್ಟು. ನೋಡಿ ಇದು ನಮ್ಮ ಧರ್ಮಣ್ಣ ಕಳಿಸಿರೋ ಮೆಸೇಜು. ನೀವು ಉಪ್ಪಿ ಸರ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದು. ಅಲ್ಲ, ಫಸ್ಟು AMR ರಮೇಶ್ ಸರ್ ಸೈನೇಟ್ ಮಾಡಿದ್ರಲ್ಲ, ಅವ್ರದ್ದು ನೆಕ್ಸ್ಟ್ ಫಿಲಮ್ ಮಿಂಚಿನ ಓಟ ಅಂತೇಳಿ, ಆ ಫಿಲಮ್ಗೆ ಅಸಿಸ್ಟೆಂಟ್ ಆಗಿದ್ದೆ. ದೆನ್ ಉಪ್ಪಿ ಸರ್ ಜೊತೆ ಸೂಪರಲ್ಲಿ ಅಸೋಸಿಯೇಟ್ ಆಗಿದ್ದೆ. ಅದಕ್ಕೆ ಉಲ್ಟಾ ಮಾಡ್ಬಿಟ್ಟಿದ್ದೀರಾ ಹೀರೋಯಿನ್ನ. ಎಲ್ಲರ ಸಾಂಗಲ್ಲಿ ನೋಡಿದ್ರಲ್ಲ, ನನ್ನ ನುಡುಗಿ ಸಾಂಗಲ್ಲಿ ಸ್ವಲ್ಪ ಅದೇ ಉಪ್ಪಿ ಸರ್ ಇನ್ಫ್ಲೂಯೆನ್ಸಲ್ಲಿ ಉಲ್ಟಾ ಆಲೋಚನೆ. ನೀವು ಆ ಥರ ಉಲ್ಟಾ ಎಲ್ಲ ಆದಾಗ ಏನೋ ಅನಿಸ್ಲಿಲ್ಲ ನಿಮಗೆ? ಹೆಡೇಕ್ ಎಲ್ಲ ಬಂತು ಸರ್, ತಲೆ ಸುತ್ತಾ ಇತ್ತು. ಸೊ ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ಹಂಗೆ ಜಾಸ್ತಿ. ನನಗೆ ಈಗ ಒಂದು ಫ್ಲ್ಯಾಶ್ ಆಗ್ತಿದೆ, ಮೋಸ್ಟ್ಲಿ ಆವಾಗ ಉಲ್ಟಾ ನಿಲ್ಸಿದ್ದಕ್ಕೆ ಈಗೇನಾದ್ರು ಒಂದು ನನ್ನ ರಿವೆನ್ಸ್ ತಗೊತಾ ಇದ್ದಾರಾ ಅಂತ. ಹೌದು, ಆ ಥರ ಏನಾದ್ರು ಇದೆಯಾ? ಥರ ಏನಿಲ್ಲ. ಹಂಗೆ ರಿವೆನ್ಸ್ ತಗೊಳಂದ್ರೆ 4 ಗಂಟೆಗೆ ಬರ್ತಾನೆ ಇರಲ್ಲ ಬೆಳಗ್ಗೆ. ನಾನು ಇವಾಗ ಈಗ ಅಲಾರಾಮ್ ಸೆಟ್ ಮಾಡಿರೋ ಟೈಮ್ ಚೇಂಜ್ ಮಾಡ್ಬೇಕಾ ಅಂತ. ಎಲ್ಲೋದ್ರೂ 4 ಗಂಟೆ ಡೈರೆಕ್ಟ್ ಅಂತ. ನಿಮಗೆ ಮುಂಚೆ ಅಭ್ಯಾಸ ಆಯ್ತಾ ಉಲ್ಟಾ? ಇಲ್ಲ ಫಸ್ಟ್ ಟೈಮ್ ಮಾಡಿದ್ರು. ಇಬ್ಬರು ಕಾಂಬಿನೇಷನ್ ದೇ ಲುಕ್ ಫ್ಯಾಬ್ಯುಲಸ್ ಟುಗೆದರ್. ಅಂದರೆ ತುಂಬ ಚೆನ್ನಾಗಿ ಅವರು ಒಂದು ಎಸ್ ಎ ಪೇರ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ಅಷ್ಟೇ ನ್ಯಾಚುರಲ್ ಆಗಿ ದೇ ಬಿಹೇವ್ಡ್ ಆನ್ ಸ್ಕ್ರೀನ್, ರಾಘವ ಆ್ಯಂಡ್ ಜಾನಕಿಯಾಗಿ. ಆ್ಯಂಡ್ ಎಸ್ಪೆಷಲಿ ರೇಚಲ್ಗೆ ನಾನು ಒಂದು ಸ್ಪೆಷಲ್ ಥ್ಯಾಂಕ್ಸ್ ಯಾಕೆ ಹೇಳಬೇಕು ಅಂದರೆ, ಅವ್ರು ಆಲ್ರೆಡಿ ಲವ್ ಮಾಕ್ಟೇಲ್ 2 ಸೂಪರ್ ಡೂಪರ್ ಹಿಟ್. ಇವರು ರೇಚಲ್ ಅಂತ ಅಷ್ಟೇ ಲವ್ ಮಾಕ್ಟೇಲ್ 2 ಹೀರೋಯಿನ್ ಅಂತಲೇ ಅದೊಂದು ಲೇಬಲ್ ಇತ್ತು. ಅವ್ರು ಬಂದು ನಮ್ಮ ಫಸ್ಟ್ ಟೈಮ್ ನಮ್ಮ ಜೊತೆ ಕೊಲಾಬ್ರೇಷನ್ ಆದಾಗ, ಈ ಸಿನಿಮಾದಲ್ಲಿ ಒಂದಷ್ಟು ಕೆಲವು ಸೀಕ್ವೆನ್ಸ್ಗಳಿದೆ, ಅಂದರೆ ನಾಟ್ ಇನ್ ಎ ರಾಂಗ್ ಸೆನ್ಸ್ ಐ ಆಮ್ ಟೆಲ್ಲಿಂಗ್, ಅದನ್ನು ಅಂಡರ್ಲೈನ್ ಮಾಡಿ ಹೇಳ್ತಿದ್ದೀನಿ. ಸೊ ವೇರ್ ನಿಮಗೆ ಅವರ ಕಾಸ್ಟ್ಯೂಮ್ ಇರ್ಬೋದು ಆ್ಯಂಡ್ ಸೀಕ್ವೆನ್ಸ್ಗಳಿರ್ಬೋದು, ಅದು ಒಂಚೂರು ನೀವು ಆ ಒಂದು ಚಳಿ ಬಿಟ್ಟು ಮಾಡೋವಂಥದ್ದು. ಅಂದರೆ ನಿಮ್ಗೆ ಆ ಎಸಿಟೇಷನ್ನು ಇದನ್ನೆಲ್ಲ ಇಟ್ಕೊಂಡ್ರೆ ಯು ಕಾಂಟ್ ಪರ್ಫಾರ್ಮ್. ಬಟ್ ಶಿ ವಾಸ್ ಬೋಲ್ಡ್ ಎನಫ್, ಶಿ ವಾಸ್ ಕಾನ್ಫಿಡೆಂಟ್ ಎನಫ್. ಆ ಸೀಕ್ವೆನ್ಸ್ಗಳಲ್ಲಿ ಅಷ್ಟೇ ಈಸಿಯಾಗಿ ಕ್ಯಾಶುಯಲಾಗಿ ಅದನ್ನು ಕ್ಯಾರಿ ಮಾಡಿ ತುಂಬ ಚೆನ್ನಾಗಿ ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಗಳನ್ನ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಬರೆದಿರೋದು ನಮ್ಮ ರಾಮರೇ ಸತ್ಯ ಅವರು. ಸತ್ಯ. ಸೊ ಅವ್ರದ್ದು ಕತೆ ಮತ್ತು ಸ್ಕ್ರೀನ್ ಪ್ಲೇ ಈಗ ನೀವು ಹೇಳಿದ್ಮೇಲೆ ಫ್ಲಾಶ್ ಪ್ರಾಬ್ಲಿ ನಾನು ಹಿಂದೆ ಎಲ್ಲೂ ಹೇಳಿಲ್ಲ, ಫಸ್ಟ್ ಟೈಮ್ ನಾನು ಇಲ್ಲಿ ಹೇಳ್ತಾ ಇರೋದು. 2012 ನಾನು ಸತ್ಯಂಗೆ ಇದೊಂದು ಐಡಿಯಾ ಬಂದಾಗ ನಾನು ಸತ್ಯ ಆವಾಗ ರೂಮ್ಮೇಟ್ಸ್ ಆಗಿದ್ವಿ. 24 hours ನಾವು ಇನ್ನೇ ಸಿನಿಮಾನೇ ಡಿಸ್ಕಸ್ ಮಾಡ್ತಾಯಿದ್ದು. ಆವಾಗ ಈ ಕತೆ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತೇಳಿ ಉಪ್ಪಿ ಸರ್ ಮಾಡಿದ ಕತೆ ಇದು. ಅಂದರೆ ಆ ಐಡಿಯಾನ ಉಪ್ಪಿ ಸರ್ಗೆ ಅಂತ ನಾವು ಡೆವಲಪ್ ಮಾಡಿದ್ವಿ. ಅದು ಬೇರೆಯೇ ಸ್ಕ್ರೀನ್ ಪ್ಲೇ ಬಿಡಿ. ಹಾಗೆ ಒಂದು ಸಲ ಹೋಗಿ ನರೇಷನ್ನು ಕೊಟ್ಟಿದ್ವಿ ಉಪ್ಪಿ ಸರ್ಗೆ. ನರೇಷನ್ ಕೊಟ್ಟು ಉಪ್ಪಿ ಸರ್ಗೆ ಐಡಿಯಾ ಎಲ್ಲ ತುಂಬ ಚೆನ್ನಾಗಿ ಇಷ್ಟ ಆಗಿತ್ತು. ಆಮೇಲೆ ಅವ್ರು ಒಂದಷ್ಟು ಇನ್ಪುಟ್ಸ್ ಕೊಟ್ಟು ಅದ್ರ ಮೇಲೆಲ್ಲ ವರ್ಕ್ ಮಾಡಿದ್ವಿ. ಆಮೇಲೆ ನನಗೆ ಭಾಗ್ಯರಾಜ್ ಕಮಿಟ್ ಆಯಿತು. ಇದು ಬಿಫೋರ್ ಭಾಗ್ಯರಾಜ್ ನನ್ನ ಸಿನಿಮಾ. ಸೊ ನಾನು ಭಾಗ್ಯರಾಜ್ ಕಡೆ ಬ್ಯುಸಿ ಆದೆ. ಸೊ ಅದಂಗೆ ಫೇಡ್ ಔಟ್ ಆಗ್ಬಿಡ್ತು ಆ ಐಡಿಯಾ. ಆಮೇಲೆ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಮಾಡಿದ್ರು, ಯಾರು
ಸತ್ಯ ಅಪ್ಪು ಸರ್ ಕೊಲಾಬ್ರೇಷನಲ್ಲಿ. ಆವಾಗ ನಮ್ಮ ಮಂಜು ಸರ್ ಪಾರ್ಟ್ನರ್ ಅದಕ್ಕೆ, ಆ್ಯಂಡ್ ಪಾರ್ಟ್ನರ್ ಆ್ಯಂಡ್ ಪ್ಲೇಡ್ ಎ ಮೇಜರ್ ರೋಲ್ ಇದರಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚಲ್ಲಿ. ಆ ಟ್ರಾವೆಲಲ್ಲಿ ಇದ್ದರು. ಆ ಟ್ರಾವೆಲಲ್ಲಿ ಇದ್ದಾಗ ಆವಾಗ ಅವ್ರಿಗೊಂದು ಆಸೆ ಇತ್ತು, ಈ ಯಾವುದೋ ಟೀಮ್ ತುಂಬ ಚೆನ್ನಾಗಿದೆ, ಸಿನಿಮಾಗೆ ತುಂಬ ಪ್ಯಾಷನೇಟ್ ಆಗಿದ್ದಾರೆ, ಮಿಲಿಂದಿಗೆ ಇವ್ರು ಕೆಲವೊಂದು ಸಿನಿಮಾ ಮಾಡಿಸ್ಬೇಕು ಅಂತ ಸರ್ಗಿತ್ತು, ಯಾರೋ ಮಂಜು ಸರ್ಗೆ. ಆಗ ನನಗೆ ಪರಿಚಯ ಆಗಲಿಲ್ಲ ಮಂಜು ಸರ್, ಅಂದರೆ ಸೆಟ್ಟಲ್ಲಿ ಪರಿಚಯ ಇತ್ತು, ಬಟ್ ಸತ್ಯನಷ್ಟು ಕ್ಲೋಸ್ ಅಸೋಸಿಯೇಷನ್ ಇರಲಿಲ್ಲ. ಆವಾಗ ಅವ್ರು ಸತ್ಯನ ಹತ್ರ ಎಕ್ಸ್ಪ್ರೆಸ್ ಮಾಡಿದಾಗ ಆವಾಗ ಸತ್ಯ ನನ್ನ ಕೇಳಿ, ಸ್ವಾಮಿ ಆ ಕಥೆನೇ ನಾವು ಈ ಹುಡುಗಂಗೆ ಮಾಡ್ಬೋದಾ, ಹೊಸ ಹುಡುಗಂಗೆ ಥಾಟ್ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೇಂಜ್ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಆ ಥಾಟ್ನ ನಾವು ಸರ್ಗೆ ಶೇರ್ ಮಾಡಿದ್ವಿ, ಮಂಜು ಸರ್ಗೆ. ಅವ್ರಿಗೂ ಎಕ್ಸೈಟ್ ಆಯಿತು, ಅದು ಚೆನ್ನಾಗಿದೆ ಸರ್, ಇದು ಮಿಲಿಂದಿಗೆ ಮ್ಯಾಚ್ ಆಗುತ್ತೆ ಮಾಡೋಣ ಅಂತ, ಹಂಗೆ ಮಾಡಿದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ವಿಶೇಷವಾಗಿ ರಾಗ ಆರ್ಟ್ಸ್ ಅವ್ರ ಕಡೆಯಿಂದ ನಿಮಗೆ ಒಂದು ಗಿಫ್ಟ್ ಇದೆ. ಎಸ್ಪೆಷಲಿ ಡೈರೆಕ್ಟ್ರಿಗೆ ಇದು ಗಿಫ್ಟು ಓಪನ್ ಮಾಡಿ. ಸೋ ಮಚ್. ಗಂಟೆ ಇದು ಹೀರೋಗೆ, ಹೀರೋಯಿನ್ ಸ್ವಲ್ಪ ಸ್ಪೆಷಲಾಗಿ ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ 4 ಗಂಟೆ, 2 ಗಂಟೆ ಇರೋದು ಹೀರೋಯಿನ್ಗೆ, ಸ್ವಲ್ಪ ಸೌಂಡ್ ಜಾಸ್ತಿ ಮಾಡ್ತಾರೆ. ಏನಕ್ಕೆ ಹೀರೋಯಿನ್ಗೆ 4 ಗಂಟೆ ಕೊಟ್ಟೆ ಅಂದರೆ, ಹೀರೋಯಿನು ಬೆಳಗ್ಗೆ 4 ಗಂಟೆಗೆ ಬರ್ತಿದ್ದಾರೆ. ಬಟ್ ಸಖತ್ ಕ್ಯೂಟ್ ಆಗಿದೆ ಕೀರ್ತಿಯವ್ರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ರಾಗ. ಥ್ಯಾಂಕ್ ಯು ರಾಗ ಟೀಮ್. ರಾಗ ಭಾಳ ವೆರಿ ಕ್ಯೂಟ್ ಟೆಸ್ಟ್ ಆಗಿದೆ ಮೊದಲು. ಇದು ರಾಗ ಆರ್ಟ್ಸ್ ಅಂತ ಜಯನಗರ್ ಮತ್ತು HSR ಲೇಔಟಲ್ಲಿದೆ. ತಾಂಜಾವೂರ್ ಪೇಂಟಿಂಗ್ಸು, ಬ್ರಾಸ್ ಐಟಮ್ಸು, ಮತ್ತು ದೇವ್ರ ಮನೆಯಲ್ಲಿ ಇಡೋ ಐಟಮ್ಸು, ಗಿಫ್ಟಿಂಗ್ ಐಟಮ್ಸು, ಮತ್ತು ರಾಗ ಫರ್ನಿಚರ್ಸ್ ಅಂತ ಇದೆ, ಟೀಕ್ ವುಡ್ಸು, ಬೇರೆ ಬೇರೆ ವೆರೈಟಿ ವುಡ್ಸು, ಫರ್ನಿಚರ್ಸು ಎಲ್ಲ ಸಿಗುತ್ತೆ. ಸಖತ್ ಕ್ಯೂಟ್ ಆಗಿದೆ. ರಾಗ ಆರ್ಟ್ಸ್ಗೆ ಹೋಗಿ ನೀವು ಏನೇ ತೊಗೊಳ್ಳಿ, ಅಲ್ಲಿ ಏನೇ ಆಫರ್ ಇರಲಿ, ಜೊತೆಗೆ ಎಕ್ಸ್ಟ್ರಾ ಕೀರ್ತಿ ENT ಕ್ಲಿನಿಕ್ ಕಡೆಯಿಂದ ಬಂದಿರೋದು ಅಂತ ಹೇಳಿದ್ರೆ ಎಕ್ಸ್ಟ್ರಾ 5% ಡಿಸ್ಕೌಂಟ್ ಇದೆ. ಇದಾಗಿತ್ತು ಅನ್ಲಾಕ್ ರಾಘವ ಸಿನಿಮಾದ ಜೊತೆ ಮಾತುಕತೆ. ಇದೊಂದು ಸಣ್ಣ ಹರಟೆ. ಸಿನಿಮಾ ಬಗ್ಗೆ ಸುಮಾರು ವಿಚಾರಗಳನ್ನು ತಿಳ್ಕೊಂಡ್ವಿ. ಫೆಬ್ರವರಿ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ನಾವು ಇಲ್ಲೇ ಕೂತ್ಕೊಂಡು ಜಡ್ಜ್ ಮಾಡೋದ್ರ ಬದಲು ಸಿನಿಮಾ ಥಿಯೇಟ್ರಿಗೆ ಹೋಗೋಣ. ಹೋಗಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಚೆನ್ನಾಗಿಲ್ಲ ಅಂದರೂ ನಿಮ್ಗೆ ಏನಾದ್ರು ಅನಿಸಿದ್ರು ನೋಡ್ಬಿಟ್ಟು ಆಮೇಲೆ ಹೇಳಿ. ಮೌತ್ ಪಬ್ಲಿಸಿಟಿ ತುಂಬ ಇಂಪಾರ್ಟೆಂಟು. ಕನ್ನಡ ಸಿನಿಮಾಗಳನ್ನು, ಆಮೇಲೆ ಎಷ್ಟೋ ಸಿನಿಮಾಗಳನ್ನು ನಾವು ಥಿಯೇಟ್ರಿಗೆ ಹೋಗದೆ ಆಮೇಲೆ OTTಲಿ ನೋಡಿ ಇದನ್ನು ಥಿಯೇಟ್ರಲ್ಲಿ ಹೋಗದೆ ಮಿಸ್ ಮಾಡಿಕೊಂಡೆ ಅಂತ ಅಂದ್ಕೊಂಡು ತುಂಬ ಸಿನಿಮಾಗಳಿದೆ. ಆ ರೀತಿ ಆಗೋದು ಬೇಡ. ಥಿಯೇಟ್ರಿಗೆ ಹೋಗೋಣ, ಆಮೇಲೆ ನೋಡೋಣ ಹೇಗೆ ಅನಿಸುತ್ತೆ ಅಂತ ಹೇಳೋಣ. ನಿಮಗೆ ಸಿನಿಮಾ ಇಷ್ಟ ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೀರಿ ಹೇಗಿದೆ, ಹೇಗೆ ಅನ್ನಿಸ್ತು ಅಂತ. ಹೊಸ ಹೀರೋ ಬಂದಿದ್ದಾರೆ, ಯಾವುದೇ ಆ್ಯಟಿಟ್ಯೂಡ್ ಇಲ್ಲ, ಆರಾಮಾಗಿ ದುಡ್ಡು ಕೊಡ್ತೀನಿ ಇದೆಲ್ಲ ಹೇಳು ಅಂತ ಹೇಳಿದರು. ಹಾಗಾಗಿ ಹೀರೋಯಿನ್ ಸೆನ್ಸ್ ಆಫ್ ಹ್ಯೂಮರ್ ನೀವು ಅಬ್ಸರ್ವ್ ಮಾಡಿದ್ದೀರಾ ಆಲ್ರೆಡಿ, ಸಿಕ್ಕಾಬಿಟ್ಟೆ ಸೆನ್ಸ್ ಆಫ್ ಹ್ಯೂಮರು. ಇಲ್ಲೇ ಇಷ್ಟಿದ್ರೆ ಥಿಯೇಟ್ರಲ್ಲಿ ಎಷ್ಟಿರ್ಬೋದು ಅನ್ನೋ ಕುತೂಹಲ ನನಗೂ ಇದೆ. ಡೈರೆಕ್ಟ್ರು ಒಂಚೂರು ಮಾತೇ ಆಡಲಿಲ್ಲ. ಸೊ ಅಟ್ಲೀಸ್ಟ್ ಸಿನಿಮಾದಲ್ಲಾದರೂ ಮಾತಾಡಿದಾರ ನೋಡಬೇಕು, ನೋಡೋಣ. ಅನ್ಲಾಕ್ ರಾಘವ ಇದಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ಹೇಗೆ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದಕ್ಕೆ? ಸೂಪರ್ ಎಂಟರ್ಟೈನ್ಮೆಂಟ್ ಮಜವಾಗಿತ್ತು. ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ಈಗ ನಂಗೆ ಇವೆಲ್ಲ ವೆರಿ ಕ್ಲೀಶೇ ಲೈನ್ಸ್ ಅಂತ ಪ್ರತಿಯೊಬ್ಬರು ಹೇಳ್ತಾರೆ, ಬಟ್ ಸ್ಟಿಲ್ ಅದನ್ನು ನಾನು ಅಂಡರ್ಲೈನ್ ಮಾಡಿ ಇನ್ವರ್ಟೆಡ್ ಕಾಮರ್ಸಲ್ಲಿ ಬೋಲ್ಡ್ ಲೆಟರ್ಸಲ್ಲಿ ಹೇಳ್ತಾ ಇದ್ದೀನಿ. ಇಟ್ ವಾಸ್ ಎ ಫನ್ ಫೀಲ್ಡ್ ಇಂಟರ್ವ್ಯೂ. ಅದು ತುಂಬ ಕ್ಯಾಶುವಲಾಗಿ ಯೂಶ್ವಲಿ ಎಲ್ಲರೂ ಏನಾಗಿದೆ ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಥರ ಹೋಗುತ್ತೆ. ಇದು ಆ ಥರ ಹೋಗ್ದೇ ಒಂಥರ ಒಂದು ಫನ್ ಎಂಟರ್ಟೈನ್ಮೆಂಟ್ ಆಗಿತ್ತಲ್ಲ, ಹಂಗಾಗಿ ಭಾಳ ಮಜಾ ಮಾಡಿದ್ವಿ. ಫೆಬ್ರವರಿ 7 ಅನ್ಲಾಕ್ ರಾಘವ ರಿಲೀಸಿಂಗ್ ಆನ್ Feb 7. ಮಿಸ್ ಮಾಡಿದೆ. ಎಂಟೈರ್ ಕರ್ನಾಟಕ ಎಲ್ಲ ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗುತ್ತೆ, ಸಿಂಗಲ್ ಸ್ಕ್ರೀನ್ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ. ದಯವಿಟ್ಟು ನೋಡಿ. ನಿಮಗೆ 2 hours ಫನ್ ಫೀಲ್ಡ್, ಫುಲ್ ನಿಮ್ಮ ಪೈಸಾ ವಸೂಲು ಎಂಟರ್ಟೈನ್ಮೆಂಟ್ ಇದೆ. ಸಿನಿಮಾದಲ್ಲಿ ಬ್ಯೂಟಿಫುಲ್ ಮ್ಯೂಸಿಕ್ ಇದೆ, ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಆ್ಯಂಡ್ ವೆರಿ ನೈಸ್ ಪರ್ಫಾರ್ಮೆನ್ಸ್ ಸಿಗುತ್ತೆ ನಿಮಗೆ ನೋಡೋದಕ್ಕೆ. ಭಾಳ ಖುಷಿ ಪಡ್ತೀರಾ, ಅದಂತೂ ಗ್ಯಾರಂಟಿ. 4 ಗಂಟೆಗೆ ಫ್ಯಾನ್ಸ್ ಶೋ ಏನಾದ್ರು ಅರ್ಲಿ ಮಾರ್ನಿಂಗ್? ಅದು ಅರ್ಲಿ ಮಾರ್ನಿಂಗ್ 4 o'clockಗೆ. ಈ ಇಂಟರ್ವ್ಯೂ ನೋಡಿ ಕಮೆಂಟ್ ಸೆಕ್ಷನಲ್ಲಿ ನೀವು ಏನಾದ್ರು ಹೇಳಿದ್ರೆ, ಸರ್ ವಿ ಆರ್ ಎಕ್ಸೈಟೆಡ್ ಫಾರ್ 4 AM ಅಂತ, ಡೆಫಿನೆಟ್ಲಿ ನಿಮಗೋಸ್ಕರ 4 AM ಒಂದು ಶೋ ಆರ್ಗನೈಸ್ ಮಾಡ್ತೀವಿ. ಸೊ ನೀವು ನಿದ್ದೆಗೆಟ್ಕೊಂಡು ಬಂದ್ರೂ ನಿಮಗೆ ವರ್ತ್ ಫೀಲ್ ಆಗುತ್ತೆ. ಹೇಳಿ, ನೀವು ಹೇಳಿ. ಶೋ ತುಂಬ ಚೆನ್ನಾಗಿತ್ತು, ಥ್ಯಾಂಕ್ ಯು. ನಮ್ಮನ್ನು ತುಂಬ ಕಂಫರ್ಟಬಲ್ ಆಗಿ ಟ್ರೀಟ್ ಮಾಡಿದ್ದೀರಿ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆಲ್ಸೋ ನಮ್ಮ ಸಿನಿಮಾ ಅನ್ಲಾಕ್ ರಾಘವ Feb 7ಗೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ENT ಕ್ಲಿನಿಕ್ ಐ ಥಿಂಕ್ ನನ್ನ ಫಸ್ಟ್ ಯೂಟ್ಯೂಬ್ ಇಂಟರ್ವ್ಯೂ ಇದು, ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ಹೊಗಳಿದ್ರಿ, ಹಾಗೆ ಮರ್ಯಾದೆನೂ ತೆಗೆದ್ರಿ. ಹೌದಾ? ಇಟ್ ವಾಸ್ ಎ ಫನ್ ಫೀಲ್ಡ್ ಇಂಟರ್ವ್ಯೂ. ಆ್ಯಂಡ್ ನಮ್ಮ ಸಿನಿಮಾ ಅತಿ ಶೀಘ್ರದಲ್ಲಿ February 7ಗೆ ಬಿಡುಗಡೆ ಆಗ್ತಿದೆ. ನಮ್ಮ ಆಸೆ ಏನು ಅಂದರೆ ನಿಮ್ಮ ಮನಗಳಲ್ಲಿ ನಾವು ಲಾಕ್ ಆಗಬೇಕು, ಆ್ಯಂಡ್ ನೀವು ಸಿನಿಮಾ ನೋಡಿದಾಗ ನಾವುಗಳು ಏನು ಇಷ್ಟು ದಿನ ಲಾಕ್ ಆಗಿದ್ವಿ ನಾವು ಅನ್ಲಾಕ್ ಆಗ್ತೀವಿ. ಸೊ ನಿಮ್ಮ ಪ್ರೀತಿ ಹಾರೈಕೆ ನಮ್ಮ ಸಿನಿಮಾದ ಮೇಲೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹೊಸ ನಿರ್ದೇಶಕರನ್ನು ಮತ್ತು ಹೊಸ ಪ್ರೊಡ್ಯೂಸರ್ಸ್ಗಳು ಹೊಸ ಕಥೆಗಳಿಗೆ, ಕಂಟೆಂಟ್ಗಳಿಗೆ ಬಂಡವಾಳ ಹೂಡಿ ಬರ್ತಿದ್ದಾಗ ಒಂದ್ಸಲಿ ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋಣ, ಏನು ಅನ್ನಿಸ್ತು ಅಂತ ಹೇಳೋಣ. ಆವಾಗ ಅದು ವರ್ಕ್ ಆದಾಗ ಹೊಸಬ್ರಿಗೆ ಅವಕಾಶ ಸಿಗುತ್ತೆ. ಎಷ್ಟೋ ಜನ ಸಿನಿಮಾಗೆ ಕಾಯ್ಕೊಂಡು ಇರೋರಿಗೆ ಹೊಸಬ್ರಿಗೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋರಿಗೆ ಒಂದು ದಾರಿ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ.
ಇದೆಲ್ಲದಕ್ಕಿಂತ ಒಂದು 100 ಗ್ರಾಮ್ ಜಾಸ್ತಿ ಕೀರ್ತಿ ENT ಕ್ಲಿನಿಕ್ಗೂ ಒಳ್ಳೆಯದಾಗಲಿ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೊಳ್ಳೋದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು.